ಈ ದಿವಸ ಇದೇ ಕೆಲಸ. ಅವ್ರ ಹೆಸರು ರವಿ. ಕಿಂಗ್ ಅಂತ ಒಂದು ಸಿನಿಮಾ ಮಾಡಿದ್ರು. ಸೊ ಅವ್ರಿಗೆ ಕಿಂಗ್ ರವಿ ಅಂತಲೇ ಹೆಸರು. ಅವಳಿಗೆ ಮತ್ತೆ ಅಷ್ಟೊಂದು ದುಡ್ಡು ಕೊಡಬೇಕಲ್ಲ ಅಂತ ಆ ಪಾತ್ರನೇ ಕಿತ್ತು ಹಾಕದಂತ ಕಿಂಗ್ ಇವರು. ಶೂಟಿಂಗ್ ಮುಗಿದ್ಕೊಳ್ಳೆ 10,000 ರೂಪಾಯಿ ತಗೊಂಡು ಕೊಟ್ಟರು. ಯಾಕೆ ಸರ್ ಹಾಫ್ ಡೇ ಬಂದಿದೆಯಲ್ಲ ನೀನು? ಜನ ಲೆಕ್ಕ ಹಾಕ್ಬಿಟ್ರು. 21 ಜನ ಇದಾರೆ. 44 ಇಡ್ಲಿ ಸಾಕು. 7,500 ಬೇಕು ಸರ್ ನನಗೆ. ಅಲ್ಲೇ ಎಣ್ಸೋರ್ ಹಿಂಗೆ 4,000 ಕೊಡೋರು ಅವನಿಗೆ. ಯಾರಿಗೂ ಹೇಳ್ಕೊಬಿಡಬೇಕು, ಯಾರಿಗೂ ಪೇಮೆಂಟ್ ಇಲ್ಲ ಹಂಗೆಯಾ ಹಿಂಗನ್ನೋರು. 1 ವಿಕೆಟ್ ಡೌನ್ ಮಾಡಿದೆ, ಇನ್ನೊಬ್ಬರನ್ನ ಕಳಿಸು ಅಂತ. ಕೈ ತುತ್ತು ಕೊಟ್ಟೋಳಿ ಐ ಲವ್ ಯು ಮೈ ಮದರ್ ಇಂಡಿಯಾ. ಸರ್, ನೀವು ಶಂಕರ್ನಾಗ್ ಸರ್ ಬಗ್ಗೆ ಹೇಳ್ತಾ ಇದ್ರಿ, ಆಮೇಲೆ ಸಂಕೇತ್ ಕಂಟಿನ್ಯೂ ಆಗಲಿಲ್ಲ. ಶಂಕರ್ನಾಗ್ ಅವರ ನಿಧನದ ನಂತರ ಶಂಕರ್ನಾಗ್ ಅವ್ರ ನಿಧನ ನಂತರ ಏನಾಯ್ತು ಅಂತಂದ್ರೆ, ಈ ಯಾವಾಗ ಮೈನಸ್ಸೇ ಜಾಸ್ತಿ ಆಗ್ತಾ ಹೋಯ್ತೋ ಅವಾಗ ಆನಂದ್ ಸರ್ ಅವರು ಇದು ಬೇಡ ಇದು ಅಂಥೇಳಿ ಅವ್ರ ಕೈಯಿಂದ ಎಲ್ಲ ಏನೇನಿದೆ ಎಲ್ಲ ಕ್ಲಿಯರ್ ಮಾಡಿಬಿಟ್ಟು ಅದನ್ನ ವೈಂಡ್ ಅಪ್ ಮಾಡಿಬಿಟ್ರು. ಶಂಕರ್ನಾಗ್ ಸರ್ ತೀರ್ಕೊಂಡಾಗ ಸಾಲ ಎಷ್ಟಿತ್ತು ಸಂಕೇತ್ ಮೇಲೆ? ಅದು ನನಗೆ ಅಷ್ಟು ಐಡಿಯಾ ಇಲ್ಲ ಎಷ್ಟಿತ್ತು ಅಂತ. ಬಟ್ ಶಂಕರ್ನಾಗ್ ತೀರ್ಕೊಂಡಾಗ ಸಾಲ ಇತ್ತು. ಸಾಲ ಇತ್ತು. ಸಂಕೇತ್ ಸ್ಟುಡಿಯೋ ಮಾಡಿ ಸಾಲ ಬಿಟ್ಟು ಬೇರೆ ಸಾಲನೂ ಇತ್ತಾ? ಸಿನಿಮಾಗಳಿಗೆ ಇತ್ಯಾದಿ ಮಾಡಿದ್ದು ಅವ್ರ ಪ್ರೊಡಕ್ಷನ್ಸ್ಗೆ ಬೇರೆ ಸಾಲ ಏನು ಅಷ್ಟು ಇರಲಿಲ್ಲ. ಆದರೆ ಏನಾಗೋದು ಅಂದರೆ ಈ ಕೆಲವರು ಉದಾಹರಣೆಗೆ ಇನ್ಶೂರೆನ್ಸ್ಗಳೇ ತಗೊಳ್ಳಿ, ಆ ಇನ್ಶೂರೆನ್ಸ್ ಈ ಇನ್ಶೂರೆನ್ಸ್ ಅಂತ ಬಂದು ಬಲವಂತವಾಗಿ ಹಾಕ್ಬಿಡೋರು. ಇವರು ಹಾಕ್ಬಿಟ್ಟು ಅದ್ರ ಪಾಡಿಗೆ ಅದು ಮರೆತು ಬಿಟ್ಟರು. ಎಷ್ಟೋ ಇದನ್ನು ಕಟ್ತಲೇ ಲ್ಯಾಪ್ಸ್ ಆಗಿ ಹೋಗಿದೆ. ಇಲ್ಲ ಅಂತಂದರೆ ಅವರು ದಿವಂಗತರಾದ ಮೇಲೆ ಸುಮಾರು ಇನ್ಶೂರೆನ್ಸ್ಗಳು ಬಂದ್ಬಿಡೋದು. ಎಲ್ಲದನ್ನೂ ಕಟ್ಕೊಂಡು ಹೋಗಿದ್ದಿದ್ರೆ ಅದು ಅವರು ಅಷ್ಟು ತಲೆ ಕೆಡ್ಸ್ಕೊತಾ ಇರಲಿಲ್ಲ. ಇನ್ಶೂರೆನ್ಸ್ ಎಲ್ಲ ಕಡೆ ಕಟ್ಕೊಂಡು ಹೋಗ್ಬೇಕು. ಅವನಿಗೆ ಬೇಜಾರಾಗಬಾರ್ದು, ಅವನಿಗೂ ಕೊಟ್ಟರು, ಇವನು ಬೇಜಾರಾಗಬಾರ್ದು, ಇವನಿಗೂ ಕೊಟ್ಟರು, ಆ ಥರ ಆಗೋಗಿತ್ತು. ಬಟ್ ಅವರ ಏನು ಮುಂದಾಲೋಚನೆಗಳು, ಪ್ರತಿಯೊಂದು ಸ್ಟೆಪ್ಸ್ ತಗೊಳ್ಳುವಾಗಲೂ ಇದ್ಯಾಕೆ ಈ ಥರ ವೇಸ್ಟ್ ಮಾಡ್ತಾ ಇದ್ದೀರಾ, ಇದು ಬೇಡ ಅದು ಬೇಡ ಅಂತ ಯಾವುದಕ್ಕೂ ಕೊಂಕಾಕದಲ್ಲೇ ಅವರಿಗೆ ಸಂಪೂರ್ಣ ಸಹಕಾರ ಕೊಟ್ಟಿರೋದು ಅಂದರೆ ಅವ್ರ ಶ್ರೀಮತಿಯವರು, ಅರುಂಧತಿಯವರು. ಅವರು ಒಂಥರ ಮೇಡ್ ಫಾರ್ ಈಚ್ ಅದರ್ ಅವರಿಬ್ಬರು ಜೋಡಿ. ಅವ್ರ ಬಗ್ಗೆ ಹೇಳೋದು ತುಂಬ ಇದೆ. ನಾನು ಸಲ ಮೇಡಮ್ನ ಮೀಟ್ ಮಾಡಿ ಬಂದು ಆಮೇಲೆ ನಿಮ್ಮ ಹತ್ರ ಮಾತಾಡ್ತೀನಿ. ಕಲ್ಲೇಶ್ ನುಗ್ಗೇಹಳ್ಳಿ. ಏನದು? ಅದು ನನ್ನ ಸ್ನೇಹಿತನ ಹೆಸರು. ಶಂಕರ್ನಾಗ್ ಅವ್ರು ಕಬ್ಬನ್ ಪಾರ್ಕಲ್ಲಿ ಮಾಡಿದ ಹೋಟ್ಲ್ ನೋಡಿದ್ರ ನೀವೇನಾದ್ರು? ಕಬ್ಬನ್ ಪಾರ್ಕ್ ಹೋಟ್ಲ್ ಅಂದರೆ ಮಧ್ಯದಲ್ಲಿ ಸ್ವಲ್ಪ ದಿನ ಏನು ಮಾಡಿದ್ರು, ಈ ಮೊಬೈಲ್ ಕ್ಯಾಂಟೀನ್ಗಳು ಏನು ಬರುತ್ತೆ ತಳ್ಳೋ ಗಾಡಿ ಥರ ಕೆಲವು ಗಾಡಿಗಳು ನೀವು ನೋಡಿರಬೇಕು. ಮೆಟಡರ್ ಟೈಪು ಅಥವಾ ವ್ಯಾನ್ಗಳು, ಮಾರುತಿ ವ್ಯಾನ್ಗಳಲ್ಲಿ ಊಟ ತಿಂಡಿ ಸಪ್ಲೈ ಮಾಡ್ತಿರೋದು ಈಗಲೂ ಇವೆ ಬೇಜಾನು. ಆ ಥರದ್ದನ್ನು ಇವರು ಪ್ರಾರಂಭ ಮಾಡಿದರು. ಅವರು ಪ್ರಾರಂಭ ಮಾಡಿ ಅದಕ್ಕೆ ಶಂಕರ್ ಕೂಡ ಸಪೋರ್ಟ್ ಮಾಡಿದರು. ಕಬ್ಬನ್ ಪಾರ್ಕಲ್ಲಿ ಇಟ್ಕೋತಾಯಿದ್ರು. ಮಿನಿಮಮ್ ಕೆಲವು ತಿಂಡಿಗಳು, ಕಾಫಿ, ಟೀ, ಸ್ನ್ಯಾಕ್ಸು ಅಂಥದ್ದು ಮಾತ್ರ ಅವರು ಮಾಡ್ತಾಯಿದ್ರು. ಅದೊಂದು ಸ್ವಲ್ಪ ದಿನ ನಡೀತು. ಯಾರು ಮೇಡಮ್ ಅಡುಗೆ ಮಾಡ್ತೀರಾ, ಶಂಕರ್ನಾಗ್ ಅಡುಗೆ ಮಾಡ್ತೀರಾ ಅಥವಾ ಬೇರೆ ಯಾರು ಕುಕ್? ಇಬ್ಬರು ಯಾರು ಫ್ರೀ ಆಗಿರ್ತಾರೆ ಅವ್ರು ಹೋಗ್ತಾಯಿದ್ರು ತಗೊಂಡು. ಆ ಥರ ಶಂಕರ್ನಾಗ್ ಸರ್ ಹಸು ಕಟ್ಕೊಂಡಿದ್ರಂತೆ, ಅದೇನಾರು ನೋಡಿದ್ರಾ? ಹಸುನು ಕಟ್ಕೊಂಡಿದ್ರು. ಅದು ಅಲ್ಲಿ ಸಿಂಗ್ಸಂದ್ರ ಮನೆಯಲ್ಲಿ. ಓಕೆ. ಅದು ಇತ್ತು. ಹೇಳಿದ್ನಲ್ಲ, ಒಂಥರ ಆಡು ಮುಟ್ಟದ ಸೊಪ್ಪಿಲ್ಲ ಅನ್ನಂಗೆ ಅವರು ಪ್ರತಿಯೊಂದು ವಿಭಾಗಕ್ಕೂ ಗಮನ ಹರಿಸ್ತಾ ಇದ್ರು. ಆ ಥರ ವ್ಯಕ್ತಿತ್ವ ಅವ್ರದ್ದು. ಇದು ಮಾಯ ಬಜಾರು, ಕುಣಿವಾಗ ಹುಷಾರು. ಆಮೇಲೆ ನೀವು ತಾರಾ ಮೇಡಮ್ ಹೇಳಿದ್ರಲ್ಲ, ಶಂಕರ್ನಾಗ್ ಸರ್ ತಾರಾ ಮೇಡಮ್ ಅದೇ ನಿಮ್ದೇ CBI ಶಂಕರ್. ಇದು ಮಾಯಾ ಬಜಾರು ಕುಣಿಬೇಡ ಹುಷಾರು ಹಾಡು. ಹೌದು, ಹಾಡು ನೆನಪಾಗುತ್ತೆ ನೋಡಿ. ಹೌದು, ಮಾಡಿದಾರಲ್ಲ ಅವರು ಅದರಲ್ಲಿ. ಹೌದು. ತಾರಾ ಮೇಡಮೇ ಆ ಸಿನಿಮಾದಲ್ಲಿ ಬರೋ ಸಿನಿಮಾ ಹೀರೋಯಿನ್. ಹೌದು, ಅದೆಲ್ಲೂ ಮಾಡಿದ್ರು. ಸಾಂಗ್ಲಿ ಅನ್ನೋದೆಲ್ಲೂ ಮಾಡಿದ್ರು ತಾರಾ ಅವರು. ಹೌದು, ಮಾಸ್ಟರ್ ಮಂಜು ಕಾಂಬಿನೇಷನ್ನಲ್ಲಿ ಚೆನ್ನಾಗಿತ್ತು ಅವಾಗ. ಈ ಮಾಸ್ಟರ್ ಮಂಜು ಅಂದ್ಕೊಳ್ಳೆ ಒಂದು ನೆನಪಿಗೆ ಬರ್ತಾ ಇದೆ ನನಗೆ ಶಂಕರ್ ಅವ್ರದ್ದು. ಅವರು ಎಷ್ಟು ಒಂದು ಮುಂದಾಲೋಚನೆ ಇತ್ತು ಅಂತಂದ್ರೆ, ಅವಾಗ ಮಕ್ಕಳೆಲ್ಲ ಮನೆ ತುಂಬ ಮಾಡಿದ್ರು. ಅನಂತ್ನಾಗ್ ಅವರೇ ಹೀರೋ ಅದರಲ್ಲಿ. ಆ ಸಿನಿಮಾ ಮೇಜರ್ ವರ್ಕು ಮಲ್ಲೇಶ್ವರ 13ನೇ ಕ್ರಾಸ್ನಲ್ಲಿ ಪ್ರೀಮಿಯರ್ ಹೌಸ್ ಅಂತ ಒಂದಿತ್ತು. ದೊಡ್ಡ ಲಾನ್ ಇದೆ, ಸ್ಪೇಷಿಯಸ್ ಆಗಿರ್ತಕ್ಕಂಥ ಹಾಲು, ರೂಮ್ಗಳು. ಅವಾಗ ಜನ ಮುಗಿಬಿದ್ದು ಹೋಗ್ತಾ ಇದ್ರು ಅಲ್ಲಿಗೆ. ಯಾಕೆಂದರೆ ಈ ಸ್ಟುಡಿಯೋ ಸೆಟ್ದು ಕಡಿಮೆ ಆಗಿ ಕೆಲವು ಮನೆಗಳಲ್ಲೂ ಚಿತ್ರೀಕರಣ ಮಾಡ್ಬೋದು ಅನ್ನೋ ಒಂದು ಮೆಂಟಾಲಿಟಿ ಸ್ಟಾರ್ಟ್ ಆದಾಗ ಕೆಲವು ಮನೆಯವರು ಶೂಟಿಂಗ್ ಕೊಡೋಕ್ಕೆ ಶುರು ಮಾಡಿದ್ರು. ಕೆಲವರು ನೀವೇನು ಕೊಡ್ತೀರಾ ಖುಷಿಯಿಂದ ಕೊಡಿ ಅಂತ ಇದ್ದವರು ಅವರಿಗೆ ಸಿನಿಮಾದಲ್ಲಿ ಇವರು ಮಾತಾಡೋಕೆ ಗೊತ್ತಾಗ್ಬಿಡ್ತಲ್ಲ, ಅಯ್ಯೋ ಈ ಥರ ಸೆಟ್ ಹಾಕಕ್ಕೆ ಹೋಯ್ದರೆ ನಮಗೆ 5 ಲಕ್ಷ ಖರ್ಚಾಗೋದು, 10 ಲಕ್ಷ ಖರ್ಚಾಗಿರೋದು ಅಂತ. ಇದೆಲ್ಲ ನೋಡ್ಕೊಂಡು ಏನು ಮಾಡ್ರು, ಕೆಲವು ಮನೆಯವರು 25,000, 50,000 ಈ ಥರ ಕೇಳಕ್ಕೆ ಶುರು ಮಾಡಿದ್ರು. ಹಾಗೆ ಪ್ರೀಮಿಯರ್ ಹೌಸ್ ಕೂಡ ಆ ಕಾಲದಲ್ಲೇ ಸುಮಾರು 10,000ದಿಂದ 15,000ದವರೆಗೂ ಕೇಳ್ತಾಯಿದ್ರು ಆ ಮನೆಗೆ ಒಂದಿನಕ್ಕೆ. ಈಗಿದೆಯಾ ಪ್ರೀಮಿಯರ್ ಹೌಸ್? ಈಗ ನಾವು ರೀಸೆಂಟಾಗಿ ಒಂದು ಹೋಮ್ ಟೂರ್ ಅಂತ ಮಾಡೋಕ್ಕೋಸ್ಕರ ಅದೇ ಮನೆಗೆ ಕರ್ಕೊಂಡು ಹೋದೆ ನಾನು.
ವೀರೇಶ್ ಅವ್ರನ್ನ. ಯಾಕೆಂದರೆ ಈ ಮನೆ ಕೂಡ ತುಂಬ ಸಿನಿಮಾಗಳಾಗಿದೆ ಸ್ವಾಮಿ, ರೆಕಾರ್ಡ್ ಬ್ರೇಕ್ ದೊಡ್ಡ ಲಾನ್ ಇದೆ ಅಂತ. ಲಾನ್ಗೇನೆಲ್ಲ ಹಾಗೇ ಇದೆ. ಓಹೋ ಪರವಾಗಿಲ್ಲ ಅಂದರೆ ಅಷ್ಟೊತ್ತಿಗೆ ಒಬ್ಬ ವಾಚ್ಮೆನ್ ಬಂದ. ಏನು ಸರ್? ಇಲ್ಲಪ್ಪ ನಾವು ಹಿಂದೆ ತುಂಬ ಶೂಟಿಂಗ್ ಮಾಡಿದ್ದೀವಿ, ಇಲ್ಲಿ ಶೂಟಿಂಗ್ ಮಾಡ್ತಾ ಇದ್ದಂಥ ಮನೆಗಳದ್ದೇ ಒಂದು ವೀಡಿಯೋಗಳು ಮಾಡ್ತಾ ಇದ್ದೀವಿ, ಹೋಮ್ ಟೂರ್ ಅಂತ. ಅದಕ್ಕೋಸ್ಕರ ಇಲ್ಲ ಸರ್ ಇವಾಗ ಕೊಡಲ್ಲ ಸರ್, ಇವಾಗ ಸ್ಕೂಲಿಗೆ ಕೊಟ್ಟುಬಿಟ್ಟಿದ್ದಾರೆ. ಅವರ ಕೃಷ್ಣಮೂರ್ತಿಯವರ ಶ್ರೀಮತಿಯವರು ಮಾತ್ರ ಒಂದು ಅಡುಗೆ ಮನೆ ಮತ್ತು ಒಂದು ರೂಮ್ ಮಾತ್ರ ಇಟ್ಕೊಂಡಿದ್ದಾರೆ, ಬಾಕಿ ಫುಲ್ ಮನೇನ ಸ್ಕೂಲಿಗೆ ಕೊಟ್ಟುಬಿಟ್ಟಿದ್ದಾರೆ ಅಂತಂದರು. ನೋಡಿದ್ರೆ ಬೇರೆ ಯಾವುದೋ ಹೆಸರಿದೆ, ಸ್ಕೂಲ್ ನಡೀತಾ ಇದೆ. ಸರಿ ನಾವು ಹೋಗಿ ಕೇಳಿದ್ರೆ ಇಲ್ಲ ಸರ್ ಅದು ಅವರು ನಮ್ಮ ಚೇರ್ಮನ್ರ ಪರ್ಮಿಷನ್ ಬೇಕು, ಹಾಗೆಲ್ಲ ನಾವು ಶೂಟಿಂಗ್ ಕೊಡೋಕ್ಕಾಗಲ್ಲ ಅಂತಂದರು. ಅಷ್ಟೊತ್ತಿಗೆ ಸರಿಯಾಗಿ ಕೃಷ್ಣಮೂರ್ತಿಯವರ ಹೆಂಡತಿಯವರು ಏನಕ್ಕೆ ಹೊರಗಡೆ ಬಂದರು. ಓ ಬನ್ನಿ ಬನ್ನಿ ಮಂಜೇನವರೇ ಬನ್ನಿ, ನಮ್ಮ ಮನೇಲಿ ಎಷ್ಟೊಂದು ಶೂಟಿಂಗ್ ಮಾಡಿದ್ದೀರ ನೀವು ಅಂತ ಮಾತಾಡಿಸಿ ಅವರು ರೆಕಮೆಂಡೇಶನ್ ಮಾಡಿದ್ರು. ಇಲ್ಲ ನೀವು ಒಂದು ಸಲ ಮಾತಾಡಿ, ಆ ಓನರ್ ಕೂಡ ಹೇಳಿದ್ರು ಅವರು ಹಳೇ ಒಂದು ನೆನಪಿಗೋಸ್ಕರ ಈ ಮನೇನ ಶೂಟಿಂಗ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅಂತಂದರು. ಆಮೇಲೆ ನಾವೇ ಫೋನ್ ಮಾಡ್ತೀವಿ ಅಂತ ನಂಬರ್ ತೊಗೊಂಡು ಒಂದು 15 ದಿವಸ ಆದಮೇಲೆ ಅವರು ಇಂಥ ದಿನ ಬರೋಂಗಿದ್ರೆ ಬನ್ನಿ ಅಂತಂದರು. ಹೋಗಿ ಅದನ್ನ ಶೂಟ್ ಮಾಡ್ಕೊಂಬಂದಿದ್ದೀವಿ. ಸೊ ಈಗ ಆ ಮನೆ ಸ್ಕೂಲಾಗಿ ಹೋಗಿದೆ. ಒಂದು ಬೆಡ್ರೂಮು ಮತ್ತು ಒಂದು ಅಡುಗೆ ಮನೆ ಅದನ್ನೆಲ್ಲ ಮಾತ್ರ ಉಳಿಸ್ಕೊಂಡಿದ್ದಾರೆ ಅವರು. ಬಟ್ ಆ ಅಡುಗೆ ಮನೆಯಲ್ಲೇ ಈ ಸ್ಕೂಲ್ನವರು ಟೀಗಿ ಏನಾರು ಬೇಕಾದ್ರೆ ಮಾಡ್ಕೋತಾರೆ. ಸೊ ಒಳ್ಳೆ ಸ್ಕೂಲ್ ಆಗಿದೆ, ಈಗ ಒಂದು ನಡೀತಾ ಇದೆ ಅಲ್ಲಿ. ಸೊ ಈ ಪ್ರೀಮಿಯರ್ ಹೌಸು ತುಂಬ ಚೆನ್ನಾಗಿತ್ತು. ಮತ್ತು ಹೊರಗಡೆ ಲಾನಲ್ಲಿ ಕೂಡ ಕೆಲವು ಶೂಟಿಂಗ್ಗಳೆಲ್ಲ ಮಾಡ್ಬೋದಿತ್ತು, ಪಾರ್ಟಿಗಳು ಮಾಡ್ತಾಯಿದ್ದು ನಾವು. ಪಾರ್ಟಿ ಅಂತಂದರೆ ಎಣ್ಣೆ ಹೊಡಿ ಪಾರ್ಟಿ ಅಲ್ಲ, ಮತ್ತು ಸಿನಿಮಾಗಳಲ್ಲಿ ಪಾರ್ಟಿ ಸೀನ್ ಇರುತ್ತಲ್ಲ, ಲೈಟಿಂಗ್ ಎಲ್ಲ ಹಾಕ್ಬಿಟ್ಟು ಬರ್ತ್ಡೇದು ಇನ್ನೇನೋ ಒಂದು ಮಾಡ್ತಾರೆ ಅಂತ, ಆ ಥರ ಮಾಡೋಕ್ಕೂ ಕೂಡ ಅನುಕೂಲವಾಗಿತ್ತು ಅದು. ಈ ಮನೆಯಲ್ಲಿ ಮಕ್ಕಳೆಲ್ಲವ ಮನೆ ತುಂಬ ಮಾಡ್ತಾ ಇದ್ದಂಥ ಸಮಯದಲ್ಲಿ ಆ ಮನೆಯವರು ಆಗ್ತಾನೆ ಪಾಲಿಶ್ ಎಲ್ಲ ಮಾಡಿಸಿ ನೈಸ್ ಟೈಲ್ಸ್ ಎಲ್ಲ ಹಾಕ್ಸಿದ್ರಲ್ಲ ಅವರು, ಏನ್ರಿ ಇದು ಇಷ್ಟಿಷ್ಟು ದೊಡ್ಡ ಲೈಟ್ಗಳೆಲ್ಲ ಇಡ್ತೀರಾ ನೀವು, ತೊಂದರೆ ಆಗುತ್ತೆ ನಮಗೆ. ಇಲ್ಲ ನಾವು ಇದನ್ನು ಬಟ್ಟೆ ಹಾಕ್ತೀವಿ, ಕ್ಲಾತ್ ಹಾಕ್ತೀವಿ, ತೊಂದರೆ ಇಲ್ಲ ಅಂತೆಲ್ಲ ಎಷ್ಟು ಹೇಳಿದ್ರು ಕೂಡ ಅವರು ಸ್ವಲ್ಪ ಬೇಜಾರು ಮಾಡ್ಕೋತಾ ಇದ್ರು. ಅದನ್ನೆಲ್ಲ ಅಬ್ಸರ್ವ್ ಮಾಡಿದ್ರು ಶಂಕರ್ ಅವರು. ಯಾಕೆಂದರೆ ಅವಾಗೆಲ್ಲ ಜೂನಿಯರು ಸೀನಿಯರು ದೊಡ್ಡ ದೊಡ್ಡ ಲೈಟ್ಸ್ಗಳು ಮಾತ್ರ ಹೆಚ್ಚಿಗೆ ಯೂಸ್ ಮಾಡ್ತಾಯಿದ್ರು. ಅದೇ ದೊಡ್ಡ ಲೈಟ್ಗಳು. ಈಗಿನ ಥರ ಲೇಟೆಸ್ಟ್ multi-10 multi-20 ಆಮೇಲೆ ಟ್ಯೂಬ್ ಲೈಟಿಂದ ಬರುವಂಥ ಲೈಟ್ಗಳು, ಆಮೇಲೆ ಬ್ಯಾಟ್ರಿಯಿಂದ ಬರುವಂಥ ಲೈಟ್ಗಳು ಇವಾಗ ಏನು ಬಂದಿವೆ ಲೇಟೆಸ್ಟು. ಈಗಂತೂ ಇನ್ನೂ ಏನೇನೋ ಬಂದುಬಿಟ್ಟಿದೆ ಬಿಡಿ. ಈಗ ನೋಡ್ತಾ ಇದ್ದರೆ ನಾನು ಇತ್ತೀಚಿನ ಶೂಟಿಂಗ್ಗಳಲ್ಲಿ ಇದ್ದಕ್ಕಿದ್ದಂಗೆ ಕ್ಯಾಮ್ರಾಮ್ಯಾನ್ ಕಡೆಯವರು ಹೋಗ್ತಾರೆ, ಒಂದು ಟ್ಯೂಬ್ ಲೈಟ್ನ ಹಿಂಗೆ ಫಿಕ್ಸ್ ಮಾಡಿ ಬಂದುಬಿಡ್ತಾರೆ ಡೋರಿಗೆ. ಅಥವಾ ಕಾರ್ ಒಳಗಡೆ ತೆಗಿಬೇಕು ಅಂತಂದರೆ ಒಂದು ಚಿಕ್ಕ ಇದ್ರ ಲೈಟ್ ಇಟ್ಬಿಡ್ತಾರೆ, LED ಲೈಟು. ಹಾಗಾಗಿ ಸಿಕ್ಕಾಪಟ್ಟೆ ಲೇಟೆಸ್ಟು ಎಕ್ವಿಪ್ಮೆಂಟ್ಗಳೆಲ್ಲ ಬಂದಿದೆ. ಅವಾಗ ಅದು ಇರಲಿಲ್ಲ. ಯಾವಾಗ ಈ ಮನೆಯವರು ಗಲಾಟೆ ಮಾಡೋಕ್ಕೆ ಶುರು ಮಾಡಿದ್ರೋ, ಇವರು ಗಣೇಶ್ ಹತ್ರ ಒಂದು ಸಲ, ಗಣೇಶ್ ಅಂದರೆ ನಿಮಗೆ ಗೊತ್ತು, ಗಣೇಶ್ ಅಂತ ಚೇಂಬರ್ನಲ್ಲಿ ಸೆಕ್ರೆಟರಿ ಆಗಿದ್ದರು, ನಿರ್ಮಾಪಕರು, ನಿಮಗೆ ಗೊತ್ತಿರತಕ್ಕಂಥ ವ್ಯಕ್ತಿ. ಅವ್ರದ್ದು ಯೂನಿಟ್ ಬೇರೆ ಇದೆ, ಗಣೇಶ್ ಯೂನಿಟ್. ಸೊ ಆ ಯೂನಿಟ್ಟೇ ಇಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದು ಶಂಕರ್ನ ಫಿಲ್ಮ್ಗೆ. ಮಕ್ಕಳಿರಲವೋ ಮನೆ ತುಂಬಕ್ಕೆ. ಸೊ ಒಂದ್ಸಲ ಹೇಳಿದ್ದಾರೆ, ಲೈಟ್ಸ್ ಎಲ್ಲ ಲೇಟೆಸ್ಟ್ ಏನಾದ್ರು ತರಿಸ್ಬಾರ್ದೇನಪ್ಪ. ಅಯ್ಯೋ ದುಡ್ಡೆಲ್ಲಿದೆ ಸರ್, ನೋಡೋಣ ಮುಂದೆ, ಯಾಕೆ ಅರ್ಜೆಂಟ್ ಈಗ ನಡ್ಕೊಂಡು ಹೋಗ್ತಾ ಇದೆಯಲ್ಲ ಅನ್ನೋ ಥರ ಅವರು ಬೇಜವಾಬ್ದಾರಿಯಿಂದ ಹೇಳಿದ್ದಾರೆ. ಸೊ ಇವ್ರು ಏನು ಮಾಡಿದ್ದಾರೆ, ಇವ್ರಿಗೆ ಹೇಳಿ ಪ್ರಯೋಜನ ಇಲ್ಲ ನಾವು ಅಂಥೇಳಿ, ಬಾಂಬೆನಲ್ಲಿ ಅವ್ರಿಗೆ ಲಿಂಕ್ ಇದ್ದಿದ್ದರಿಂದ ಬಾಂಬೆ ಫ್ರೆಂಡ್ಸಿಗೆ ಫೋನ್ ಮಾಡಿ ಅಲ್ಲಿಂದ ಲಿಂಕ್ ತಗೊಂಡು ಈ ಲೇಟೆಸ್ಟ್ ಏನಿದೆ multi-10 multi-20 ಮತ್ತು ಟ್ಯೂಬಲ್ಲಿ ಬರುವಂಥ ಕೆಲವು ಲೈಟ್ಸ್ನ ಇವರೇ ಬುಕ್ ಮಾಡಿಬಿಟ್ಟಿದ್ದಾರೆ, ಏನೋ ಪರ್ಚೇಸಿಗೆ. ಯಾರಿಗೂ ಹೇಳೇ ಇಲ್ಲ. ಯಾಕೆಂದರೆ ಈ ಮನೆಯಲ್ಲಿ ಸುಮಾರು 10-15 ದಿವಸದ ಮೇಲಿತ್ತು ಕೆಲಸ. ಸೊ 3ನೇ ದಿವಸಕ್ಕೋ 4ನೇ ದಿವಸಕ್ಕೋ ಲಾರಿ ಅಡ್ರೆಸ್ ಇದನ್ನೇ ಕೊಟ್ಟಿದ್ರು, ಪ್ರೀಮಿಯರ್ ಹೌಸ್ 13th ಕ್ರಾಸ್ ಅಂತ. ಸೀದಾ ಬಂತು, ಇಳೀತು, ಎಲ್ಲ ಇಳಿಸ್ತಾ ಇದ್ದಾರೆ. ಇವರು ಶಾಕ್ ಇವರಿಗೆ, ಗಣೇಶ್ ಅವರಿಗೆ. ಸರ್ ಇದೇನು ಸರ್ ಲೈಟು? ನಿಂದೇ ಕಣಪ್ಪ ಇದು. ನಂದಾ? ಏನು ಸರ್ ಹೇಳ್ತಾರೆ? ಹೌದಪ್ಪ, ನೀನು ಇನ್ನೂ ಲೇಟೆಸ್ಟ್ ಆಗಿಲ್ಲ, ಈಗೆಲ್ಲ ಲೇಟೆಸ್ಟ್ ಎಕ್ವಿಪ್ಮೆಂಟ್ಗಳು ಬಂದ್ಬಿಟ್ಟಿವೆ. ಆಮೇಲೆ ಆ ಮನೆಯವ್ರು ಬೇರೆ ಗಲಾಟೆ ಮಾಡ್ತಾ ಇದ್ದಾರೆ, ಕೆಲಸಗಾರರು ಅಷ್ಟೇ ಕಷ್ಟಪಟ್ಟು ಹೊತ್ಕೊಂಡು ಹೋಗ್ತಾರೆ, ಅದನ್ನೆಲ್ಲ ನನಗೆ ನೋಡೋಕ್ಕಾಗಲಿಲ್ಲ. ಇವೆಲ್ಲ ಎಷ್ಟು ಈಸಿ ಇದೆ ನೋಡು ಲೇಟೆಸ್ಟ್ ಎಕ್ವಿಪ್ಮೆಂಟ್ಸು. ಸರ್ ಅದೇನೋ ಸರಿ, ಆದರೆ ದುಡ್ಡು ಯಾರೋ ಕೇಳಿದ್ರು ನಿನ್ನ? ಈ ಸಿನಿಮಾಕ್ಕೆ ನಾನು ನಿಂಗೆ ದುಡ್ಡು ಕೊಡ್ಬೇಕು ತಾನೆ, ಒಂದು ಟೋಕನ್ ಅಡ್ವಾನ್ಸ್ ಅಂತ 10,000 ಕೊಟ್ಟಿದ್ದೀವಿ, ಬಾಕಿ ದುಡ್ಡು ಕೊಡ್ಬೇಕು ತಾನೆ ನಾವು ಯೂನಿಟ್ಗೆ. ಇನ್ನೂ 40 ದಿವಸ ಶೂಟಿಂಗ್ ಇದೆ, ಆ ದುಡ್ಡನ್ನು ವಜಾ ಹಾಕೋ. ಅದ್ರ ಮೇಲಾಗಿದ್ದೇನಿದೆ ನೀನು ಇನ್ಸ್ಟಾಲ್ಮೆಂಟಲ್ಲಿ ಕೊಟ್ಕೊಂಡು ಹೋಗು, ನಾನೇನು ಇವತ್ತೇ ಕೊಡು ಅಂತ ಕೇಳ್ತಾ ಇಲ್ಲ. ಈ ರೀತಿ ಪ್ಲ್ಯಾನ್ ಮಾಡಿ ಲೇಟೆಸ್ಟ್ ಎಕ್ವಿಪ್ಮೆಂಟ್ಗಳನ್ನೆಲ್ಲ ತರಿಸಿ ಇವ್ರಿಗೂ
ಒಂದು ಇನ್ನೂ ಬಿಸ್ನೆಸ್ ಇಂಪ್ರೂವ್ ಆಗೋ ಥರ ಗಣೇಶ್ ಅವರಿಗೆ ಅನುಕೂಲ ಮಾಡಿಕೊಟ್ರು. ಹಾಗೂ ಸುಲಲಿತವಾಗಿ ಆ ಒಂದು ಮಕ್ಕಳಿರಲುವ ಮನೆ ತುಂಬ ಪ್ರೀಮಿಯರ್ ಹೌಸ್ ಮಲ್ಲೇಶ್ವರದಲ್ಲಿ ಶೂಟಿಂಗು ಕಂಟಿನ್ಯೂ ಮಾಡಿದ್ರು. ಈ ರೀತಿ ಮುಂದಾಲೋಚನೆ ಮಾಡಿ ಸಹಾಯ ಮಾಡೋದ್ರ ಜೊತೆಗೆ ತಮ್ಮ ಚಿತ್ರಕ್ಕೆ ಅನುಕೂಲವಾಗುವಂಥ ಕೆಲಸಗಳನ್ನ ಮಾಡ್ಕೊಳ್ತಕ್ಕಂಥ ಒಂದು ಚಾಣಾಕ್ಷತೆ ಕೂಡ ಹಾಗೂ ಸೌಹಾರ್ದ ಹೃದಯ ಕೂಡ ಆಗಿದ್ದರು ಶಂಕರನ್ನ ಈ ಸಮಿತಿ ಹೇಳಕ್ಕೆ ನಾನು ಇಷ್ಟಪಡ್ತೇನೆ. ನೋಡಿ ಆಕ್ಚುಲಿ ಅವ್ರದ್ದು ಒಳ್ಳೆ ಕ್ಯಾಲ್ಕುಲೇಟಿವ್ ಬಿಸ್ನೆಸ್ ಮೈಂಡ್ ಕೂಡ ಸರ್. ಯಾಕಂದ್ರೆ ನೋಡಿ ಕರೆಕ್ಟಾಗಿ ಈಗ ಒಂದು ಯೂನಿಟ್ ಅಂದ್ರೆ ವರ್ಷಗಟ್ಟಲೆ ನಡೆಯುತ್ತೆ, EMI ಅಲ್ಲಿ ಕಟ್ಕೊಳ್ಳಿ. ಹೌದು, ಸೋ ಸಿಂಪಲ್. ಖಂಡಿತ. ಸಾವಿರ ಮಾತುಗಳೇ ಕಳೆದ ಸಾರಿ ಆ ನಿರ್ಮಾಪಕರು ಸರಿಯಾಗಿ ದುಡ್ಡು ಕೊಡದೆ ನನಗೆ ಆಟ ಆಡಿಸ್ತಾ ಇದ್ರು. ಆ ಪ್ರಾಬ್ಲಮ್ ಎಲ್ಲ ಸುದೀಪ್ ಸರ್ಗೂ ಗೊತ್ತಿಲ್ಲ. 2,000 ರೂಪಾಯಿ ನೋಟನ್ನ ಕಾಣಂಗೆ ಇಟ್ಕೊಂಡ್ಬಿಟ್ಟು ಇದು ಮಾಡ್ತಾ ಇದ್ರು ಅಂತೆಲ್ಲ ಹೇಳ್ಬಿಟ್ಟಿದ್ದೆ. ಅದರ ಬಗ್ಗೆ ಕೆಲವರು ಕಾಮೆಂಟ್ಸ್ ಮಾಡಿದ್ದಾರೆ, ರೀ ಅವಾಗ ಬರೀ ಡೋಂಗಿ ಹೊಡಿಬೇಡ್ರಿ ನೀವು, 2,000 ರೂಪಾಯಿ ನೋಟೇ ಇರಲಿಲ್ಲ ಅಂತ. ಖಂಡಿತ ಪ್ರೇಕ್ಷಕರೇ, ನೀವು ಹೇಳಿದ್ರಲ್ಲಿ ತಪ್ಪಿಲ್ಲ. ಯಾಕೆಂದರೆ ಆ ಸಿನಿಮಾ ಬಂದು 23 ವರ್ಷ ಆಯಿತು. ನಾನೇನು ಅದನ್ನು ನೋಟ್ ಮಾಡಿ ಇಟ್ಕೊಂಡಿರಲಿಲ್ಲ. ಹೀಗೆ ಜ್ಞಾಪಿಸ್ಕೊಳ್ಳೋದು ನೋಡಿ, ಇವಾಗ ಮಾತಾಡ್ತಿದ್ದಾಗ ನೆನಪಾಯಿತು ಅಂತ ಸಡನ್ನಾಗಿ ಹೇಳಿದ್ನಲ್ಲ, ಆ ಥರ ಜ್ಞಾಪಿಸ್ಕೊಂಡು ಹೇಳುವಾಗ ನನಗೆ 2,000 ರೂಪಾಯಿ ಏನೋ ಇತ್ತೇನೋ ಅನ್ನೋ ಒಂದು ಮೂಡಲ್ಲಿ ಹೇಳ್ಬಿಡ್ತೀನಿ. ನೀವು ಹೇಳಿದ್ದು ಸರಿಯಾಗೇ ಇದೆ. 2,000 ರೂಪಾಯಿ ನೋಟ್ ಅವಾಗ 2003 ಮತ್ತು 2004 ಆವಾಗ ಇರಲಿಲ್ಲ. ಆದರೆ 500 ರೂಪಾಯಿ ನೋಟಂತೂ ಇತ್ತು. ಆ 500 ರೂಪಾಯಿ ನೋಟ್ ಇಟ್ಕೊಂಡು ಅವರು ಓಡಾಡ್ತಾ ಇದ್ದಿದ್ದು. ಅದರಿಂದ ನೀವು ಹೇಳಿ ಸರಿ ಇದೆ, ಕ್ಷಮೆ ಇರಲಿ. ಈ ಥರ ಎಲ್ಲ ಕೆಲವು ಸಲ ಆಗತ್ತೆ. ಏನೋ ಎಮೋಷನಲ್ಲಿ ಮಾತಾಡ್ತಾ ಇರ್ತೀವಿ, ಆವಾಗ ಅದರಿಂದ ನೀವು ಅದನ್ನು ಡೋಂಗಿ ದಾಸ ಇವನು 420 ಈ ಥರ ಎಲ್ಲ ಬೈದ್ರೆ ನನಗೆ ಭಾಳ ನೋವಾಗತ್ತೆ. ದಯವಿಟ್ಟು ಕ್ಷಮೆ ಇರಿ. ಪಾಪ ಬೈಬೇಡ್ರಪ್ಪ, ಪಾಪ ಸರಿಗೆ. ಅಯ್ಯೋ ನಿನ್ ಮರಿ ಕಾಯುವಾಗ ಲಾಕಪ್ ಇತ್ತೊಳಿದ್ರೆ ದಿಮ್ ರಂಗ ಅಂತ ಚೇರ್ ಮೇಲೆ ಕೂತ್ಕೋತಾನೆ. ಎಷ್ಟೋ ದಿಮಾಕ್ ನಿನಗೆ. ನನಗೆ ಈ ಕೆಲವು ಅಭಿಮಾನಿಗಳು ಕೆಲವರು ಕಾಮೆಂಟ್ ಮಾಡಿದ್ದಾರೆ. ಆಮೇಲೆ ಒಂದಿಬ್ರು ಫೋನ್ ಕೂಡ ಮಾಡಿದ್ರು ನನಗೆ, ಅಲ್ರಿ ನೀವು 70+ ಅಂತ ಅನ್ಸೋದೇ ಇಲ್ವಲ್ರಿ, ಒಂದು ಸುಕ್ಕು ಕೂಡ ಎಲ್ಲ ಮುಖದಲ್ಲಿ, ಇದರ ಗುಟ್ಟೇನು ಅಂತ ಕೇಳಿದ್ರು. ಏನು ಆ ಗುಟ್ಟು ಭಗವಂತನಿಗೆ ಗೊತ್ತು, ಅವನ ಅನುಗ್ರಹ ಒಂದು. ಎರಡನೇದು ನಮ್ಮ ಶ್ರೀಮತಿಯವರು, ಅವರಿಗೆ ನಾನು ಆಭಾರಿಯಾಗಿರ್ಬೇಕು. ಈಗ ಮುಂದಿನ ತಿಂಗಳು ಮೇ 11ಕ್ಕೆ ನಾನು ಮದುವೆಯಾಗಿ 40 ವರ್ಷಗಳಾಯಿತು. 40ನೇ ವರ್ಷದ ವಾರ್ಷಿಕೋತ್ಸವ ಮೇ 11, 2026 ಮೇ 11. ಈ ಒಂದು 40 ವರ್ಷದಲ್ಲಿ ಅವಳ ಕಡೆಯಿಂದ ನನಗೆ, ನಿಮಗೆ ಹಿಂದೆ ಕೂಡ ಹೇಳಿಕೊಂಡಿದ್ದೀನಿ, ನಾನು ತುಂಬ ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ದೆ, ಅವಳಿಗೆ ಟೈಮ್ ಕೊಡ್ತಾ ಇರಲಿಲ್ಲ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡ್ಲಿ. ಅವಳು ಕಂಪ್ಲೀಟ್ ಅವಳಿಗೆ ಬಂದಂಥ ಗೌರ್ಮೆಂಟ್ ಕೆಲಸನೂ ತಪ್ಪಿಸ್ಬಿಟ್ಟು ನಾನು ಏನೋ ಸಿನಿಮಾದಲ್ಲಿ ಕೋಟಿಗಟ್ಟಲೆ ಸಂಪಾದನೆ ಮಾಡ್ತೀನಿ ಅಂಥೇಳಿ ಆ ಕೆಲಸ ತಪ್ಪಿಸ್ಬಿಟ್ಟೆ. ಇವತ್ತು ಅವಳಿಗೆ 50,000 ರೂಪಾಯಿ ಪೆನ್ಷನ್ ಬರ್ತಾ ಇತ್ತು ಅಂತೆಲ್ಲ ಹೇಳ್ಕೊಂಡಿದ್ದೀನಿ. ಸೊ ಈ ಒಂದು ಸುಕ್ಲೆಸ್ ಏನಿದೆ, ಸುಕ್ಕು ಇಲ್ಲದೆ ಇರತಕ್ಕಂಥ ಒಂದು ಇದು ಬರಲಿಕ್ಕೆ ಅವಳೇ ಕಾರಣ. ಹೇಗೆ ಅಂತಂದರೆ ಯೋಗ, ಅವಳು ಯೋಗ ಪಟ್ಟುವಳು. ನಾನು ಸುಮ್ಮನೆ ಕೂತಿದ್ರೆ, ರೇ ಶುರು ಮಾಡಿ ಹೋಗಿ ಆಮೇಲೆ ಮೊಬೈಲ್ ನೋಡ್ರಂತೆ ಅಂತ ಯೋಗ ಶುರು ಮಾಡಿಸ್ತಾಳೆ. ಸುಮ್ಮನೆ ಕೂತ್ಕೊಂಡು ಏನೋ ಮತ್ತೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ ನಾವು ಇದನ್ನು ಗಮನ ಹರಿಸ್ತಾ ಇದ್ದೆ ಅಂತಂದರೆ ಯಾವುದ್ರ ಕಡೆ, ಮೊಬೈಲ್ ಕಡೆ. ಇವತ್ತು ಮೆಡಿಟೇಷನ್ ಮಾಡಿಲ್ಲ, ಜ್ಞಾಪಕ ಇದೆಯಾ, 12:30 ಆಯಿತು, ಮಾಡಿ ಮೆಡಿಟೇಷನ್ ಮಾಡಿಸ್ತಾಳೆ. ಆಮೇಲೆ ಇನ್ನೂ ಒಂಚೂರು ಬೇಕಾಗಿತ್ತು ಅಂದರೆ ಆಲ್ರೆಡಿ 3 ದೋಸೆ ಆಯಿತು ಸಾಕು ಅಂತ ಡಯಟಿಂಗ್ ಮಾಡಿಸ್ತಾಳೆ. ಹಿಂದೆಲ್ಲ ತಿಂದಿದ್ದೀನಿ 4, 5, 6 ಇಲ್ಲ ಅಂತಲ್ಲ. ಯೌವನದಲ್ಲಿ ನನಗೆ ಹುಳಿ ಮೊಸರು ಇಷ್ಟ ರೀ, ಹಾಕ್ರಿ, ಚಟ್ನಿ ಪುಡಿ ಇಷ್ಟ ರೀ, ಇನ್ನೊಂದು ಹಾಕ್ರಿ, ಉಪ್ಪಿನಕಾಯಿ ಚೆನ್ನಾಗಿದೆ ಕಣೋ ಮಂಜು ಅಂತ ಯಾರೋ ಹೇಳಿದ ಕೂಡಲೇ ಹೌದಾ ಹಂಗಾರೆ ಕೊಡಿ ಇನ್ನೊಂದು ದೋಸೆ. ಅದು ಎಷ್ಟು ತಿಂತಿದ್ದ ನನಗೆ ಗೊತ್ತಿಲ್ಲ. ಆದರೆ ಈಗ ವಯಸ್ಸಾದ ಮೇಲೆ ಪ್ರತಿಯೊಂದಕ್ಕೂ ಕಂಟ್ರೋಲ್ ಬೇಕು. ನಾನು 2 ಗಂಟೆ ಆಯಿತು ಎಲ್ಲಿ ಊಟ ಅಂದರೆ 2 ಗಂಟೆ ನೋಡಬೇಡಿ. ಹೊಟ್ಟೆ ಹಸಿತಾ ಇದೆಯಾ ನಿಮಗೆ ಹೇಳಿ, ಈಗಲೇ ಕೊಡ್ತೀನಿ. ಹೊಟ್ಟೆ ಹಸಿದಾಗ ಮಾತ್ರ ಊಟ ಮಾಡಬೇಕು. ನೋಡಿ, ಇಲ್ಲೊಬ್ಬರು ಎಕ್ಸ್ಪರ್ಟ್ ಡಾಕ್ಟರ್ಸ್ ಹೇಳಿದ್ದಾರೆ, ಆಯುರ್ವೇದಿಕ್ ಡಾಕ್ಟ್ರು, ಇವರು ಅಲೋಪತಿ ಡಾಕ್ಟ್ರು, ಇಬ್ಬರದು ಇಟ್ಕೊಂಡಿದ್ದೀನಿ ನಾನು. ಹೊಟ್ಟೆ ಹಸಿದಾಗ ಮಾತ್ರ ಊಟ ಮಾಡಬೇಕು. ಕರೆಕ್ಟಾಗಿ ನಿಮಗೆ ಬ್ಯಾಲೆನ್ಸ್ ಆಗಬೇಕು ಬಾಡಿ ಅಂತಂದರೆ 2 ಟೈಮ್ ಮಾತ್ರ ಊಟ ಮಾಡಿ. ಅಂದರೆ ಒಂದು ಬೆಳಗ್ಗೆನಾರ ಮಾಡಿಬಿಟ್ಟು ಸಾಯಂಕಾಲ ಮಾಡ್ಬೋದು, ಅಥವಾ ಬೆಳಗ್ಗೆ ಒಂದು ಟಿಫನ್ ಮಾಡಿ 3-4 ಗಂಟೆಗೆ ಒಂದು ಊಟ ಮಾಡಿದ್ರು ಕೂಡ ಸಾಕು. ರಾತ್ರಿ ಊಟವನ್ನೇ ಮಾಡಬೇಡಿ. ನಾನು ಊಟ ಬಿಟ್ಟು 40 ವರ್ಷ ಆಯಿತು ಅಂತ ಒಬ್ಬರು ಡಾಕ್ಟರ್ ಹೇಳ್ಕೊಂಡಿದ್ದಾರೆ. ಅದಕ್ಕೆ ಜೈನ್ಸ್ ಕೂಡ 7 ಗಂಟೆ ಒಳಗೆ ಊಟ ಮಾಡ್ತಾರೆ. ಸೂರ್ಯಾಸ್ತ ಆದಮೇಲೆ ತಿನ್ನಬೇಡಿ ಅಂತಾರೆ. ನಾವು ಹಾಗಲ್ಲ. ಶೂಟಿಂಗು ನಮಗೆ ಬ್ರೇಕ್ ಕೊಡೋದೆ 11 ಗಂಟೆಗೆ ರಾತ್ರಿ. ಈ ಸೀನ್ ಮುಗಿಸ್ಬಿಟ್ಟು ಬ್ರೇಕ್ ಕೊಡ್ತೀವ್ರಿ ಅಂತಾರೆ. 9 ಗಂಟೆಗೆ ಬ್ರೇಕ್ ಕೊಡಲ್ಲ, ರಾತ್ರಿ 10 ಗಂಟೆಗೆ ಕೊಡಲ್ಲ, 11 ಗಂಟೆಗೆ ಕೊಡ್ತಾರೆ. ಅಷ್ಟೊತ್ತಿನಲ್ಲಿ ನಾವು ತಿನ್ನಬೇಕು, ಜೀರ್ಣ ಆಗತ್ತೆ. ಆದ್ದರಿಂದ ಒಂದು ಟೈಮಿಂಗ್ಸ್ ಅಂತ ಇರಬೇಕು. ಆಮೇಲೆ ಹೊಟ್ಟೆ ಹಸಿದಾಗ ಕೂಡಲೇ ಊಟ ಮಾಡಿಬಿಡ್ಬೇಕು. ಅದು ಕಂಠ ಪೂರ್ತಿ ಮಾಡಬಾರ್ದು. ನಿಮಗೆ ಇನ್ನೂ ಒಂಚೂರು ಬೇಕು
ಇನ್ನೂ ಒಂದು ದೋಸೆ ಬೇಕಪ್ಪ ನನಗೆ, ಹೊಟ್ಟೆ ತುಂಬತ್ತೇನೋ ಅಲ್ಲೇ ನಿಲ್ಲಿಸ್ಬೇಕಂತೆ, ನೀರಿಗೆ ಜಾಗ ಬಿಡಬೇಕಂತೆ, ಗಾಳಿಗೆ ಜಾಗ ಬಿಡಬೇಕಂತೆ. ಇದನ್ನೆಲ್ಲ ಓದ್ಕೊಂಡು ತಿಳ್ಕೊಂಡು ನಾನು ಹಿಂದೆ ಹೇಳ್ದಂಗೆ ಸಂಸ್ಕೃತ ಗ್ರಾಮ ಮತ್ತೂರಿಂದ ಬಂದಂತ ನನ್ನ ಹೆಂಡತಿ, ನನ್ನ ಮೊದಲ ಗುರು ಹಾಗೂ ನನ್ನ ಈ ಮುಖದ ಒಂದು ಇದಕ್ಕೆ ಅವಳೇ ಮೂಲ ಕಾರಣ. ಚಿತ್ರೀಕರಣದ ಬ್ಯುಸಿನಲ್ಲಿ ಟೈಮೇ ಕೊಡ್ತಾ ಇರಲಿಲ್ಲ ನಾನು. ಹಿಂದೆ ಕೂಡ ಹೇಳಿದ್ದೀನಿ, ಯಾವಾಗಲೂ ಶೂಟಿಂಗ್ ಇಲ್ಲ, ಡಿಸ್ಕಷನ್ ಆದಮೇಲೆ ವೇಸ್ಟ್ ಡಿಸ್ಕಷನ್. ಅಂದರೆ ಡಿಸ್ಕಷನ್ ಮುಗಿದೋಯ್ತು ಅಂತ ಆದರೂ ಕೂಡ ಬೇಡದೇ ಇರೋದು ಇರುತ್ತಲ್ಲ, ಮಂಜೆ ಹಂಗೆ ಕಣೋ ನೀನು ಹಿಂಗೆ ಅಂದ್ಕೊಳ್ಳೆ, ನಾನು ಹಂಗೆ ಹಾ ಏನಪ್ಪ ಇದು ಅಂದ್ಕೊಂಡು ಅವ್ರು ಹೊಗಳ್ತಾ ಇದ್ದಾರೆ ಅನ್ಕೊಂಡು ಕೂತ್ಬಿಡ್ತಿದ್ದೆ. ಮನೆ ಕಡೆಗೆ ಹೋಗಬೇಕು, ಇವತ್ತು ಯಾರೋ ಒಂದು ಮದುವೆಗೆ ಹೋಗೋದಿದೆ, ರೆಡಿಯಾಗಿ ಕೂತಿರ್ತಾರೆ ರೇಷ್ಮೆ ಸೀರೆ ಉಟ್ಕೊಂಡು, ಆ ಯೋಚನೆ ಇಲ್ಲ. ಬರೋದ್ರೊಳಗೆ 9:15. ಏನು ಎಲೆ ಎತ್ತದ ಹೋಗ್ಬೇಕೇನ್ರಿ ನಾವು, ಅಥವಾ ಎಷ್ಟು ಜನ ಊಟ ಮಾಡಿದ್ದೀನಿ ಲೆಕ್ಕಾಕಕ್ಕೆ ಹೋಗ್ಬೇಕಾ, ನೋಡಿ ಅಲ್ಲಿ ಬಿಸಾಕಿದ್ದೀನಿ ನೋಡಿ, ಈ ರೀತಿ ಮಾಡ್ತಾಯಿದ್ದೆ. ಆದರೆ ಕೆಲಸವನ್ನು ತಪ್ಪಿಸಿ ಗೌರ್ಮೆಂಟ್ ಕೆಲಸನ ಎಲ್ಲ ಮಾಡಿದ್ರು ಕೂಡ ನನ್ನ ಮಗನಿಗೆ LKG UKGಯಿಂದ ಹಿಡಿದು ಫೈನಲ್ BE ಥ್ರೂಔಟ್ ಹೈ ಡಿಸ್ಟಿಂಕ್ಷನಲ್ಲಿ ಅವನು ಪಾಸಾಗೋಕ್ಕೆ ಮೂಲ ಕಾರಣನೇ ನನ್ನ ಹೆಂಡತಿ. ಹಾಗೂ ನನ್ನ ಒಂದು ಈ ಸ್ಥಿತಿಗೆ ಅವಳೇ ಮೂಲ ಕಾರಣ. ಅದರಿಂದ ಅವಳಿಗಲೂ ಹೇಳ್ತಾಳೆ, ಇಲ್ಲಿ ಬರೋಕ್ಕೆ ಮುಂಚೆನೇ ಹೇಳಿದೆ, ಏನಾರ ವಿಷಯ ಬಂದರೆ ನಿಂದು ಸ್ವಲ್ಪ ಹೇಳ್ತೀನಮ್ಮ ಅಂದೆ. ಏನು ಬೇಡ ಸಾಕು, ನೀವು ಇಷ್ಟು ವರ್ಷ ನನಗೆ ಕೊಟ್ಟರು ಒಂದು ಇದೇ ಸಾಕು, ಯಾವ ಹೊಗಳಿಕೆನೂ ಬೇಕಾಗಿಲ್ಲ ನಿಮಗೆ, ನಿಮ್ಮ ಯಾವ ಇಂಟರ್ವ್ಯೂನು ನನಗೆ ಬೇಕಾಗಿಲ್ಲ ಅಂದ್ಲು. ಅಂದರೆ ಅಷ್ಟು ಫೆಡಪ್ ಆಗ್ಬಿಟ್ಟಿದ್ದಾಳೆ ಅವಳು. ಆದರೂ ಅಪ್ಪಿ ಯಾವತ್ತಾರ ಕಣ್ಣು ಹಾಯಿಸ್ತಾಳೆ ಅವಳು. ಕಲಾ ಮಾಧ್ಯಮದ ಕಡೆ ನೋಡ್ತಾಳೆ. ಅವಾಗಲಾರು ಗೊತ್ತಾಗಲಿ, ಅಥವಾ ಅವಳು ಫ್ರೆಂಡ್ಸ್ ಯಾರು ಫೋನ್ ಮಾಡಿ ಹೇಳ್ಬೋದು, ಏನೇ ನಿಮ್ಮ ಯಜಮಾನರು ತುಂಬ ಹೊಗಳ್ಬಿಟ್ಟಿದ್ದಾರೆ ನಿನ್ನ ಅಂತ. ಹಾಗಾದರೂ ಅವಳಿಗೆ ಗೊತ್ತಾಗಲಿ ಅನ್ನೋಕ್ಕೋಸ್ಕರ ಈ ಎಲ್ಲ 7 ಕೋಟಿ ಸಮಸ್ತ ಜನರ ಎದುರುಗಡೆ ನಾನು ಅವಳಿಗೆ ಕ್ಷಮಾಪಣೆ ಕೇಳ್ತಾ, ಅವಳಿಗೆ ಚೆನ್ನಾಗಿಟ್ಟಿರಲಿ, ಮುಂದಿನ ಜನ್ಮ ಅಂತ ಏನಾರು ಇದ್ದರೆ ಅದೆಲ್ಲ ಮತ್ತೇನಾರು ಅವಳಿಗೆ ನನಗೆ 7 ಜನ್ಮಕ್ಕೂ ಸಿಗ್ತಾರೆ ಹೆಂಡ್ತಿರು ಅಂತಾರೆ. ಸಿಕ್ಕಿದ್ರೆ ಖಂಡಿತ ಮುಂದಿನ ಜನ್ಮದಲ್ಲಿ ಅವ್ರು ಚೆನ್ನಾಗಿ ನೋಡ್ಕೋತೀನಮ್ಮ, ನಿನ್ನ ಕ್ಷಮೆ ಇರಲಿ. ಬಟ್ ಮುಂದಿನ ಜನ್ಮದಲ್ಲೂ ಮ್ಯಾನೇಜರ್ ಆಗ್ತೀರಾ? ಮುಂದಿನ ಜನ್ಮದಲ್ಲಿ ಮ್ಯಾನೇಜರ್ ಆಗಲ್ಲ ಸ್ವಾಮಿ, ಮ್ಯಾನೇಜರ್ ಸಾಕು. ಕಲಾವಿದನಾಗಿ ಏನಾರ ಮುಂದಿನ ಸಲನಾರೋ, ನಾನು ಹಿಂದೆ ಹೇಳಿದ್ದೀನಿ ನಿಮಗೆ, ಬ್ರಹ್ಮ ಬರಿತಾ ಇರುವಾಗ ಯಾರೋ ಮೇನಿಕೆಯನ್ನು ತಿಳೆತ್ತವನು ಹೋಗ್ಬಿಟ್ಟು ಮಂಜಯ್ಯ ಅತ್ಯುತ್ತಮ ನಟನಾಗಿ ಅಂದ್ಕೊಳ್ಳಿ, ಮುಂದೆ ಏನು ಬರಿಬೇಕು ಅನ್ನೋಳಗೆ ಯಾರೋ ಪಾಸ್ ಆಗ್ಬಿಟ್ರು, ನಿಲ್ಲಿಸ್ಬಿಟ್ಟು ಅಲ್ಲಿಗೆ ಅಂತ ಹೇಳಿದ್ದೀನಲ್ಲ. ಈ ಸಲ ಕರೆಕ್ಟಾಗಿ ಏನಾರು ಬರೆದ್ರೆ ನೀನು ದೊಡ್ಡ ನಟ ಆಗುವಂತ, ಅವಾಗ ಮಾತ್ರ ಮುಂದಿನ ಜನ್ಮದಲ್ಲೂ ಕಲಾವಿದನಾಗ್ತೀನಿ. ಇಲ್ಲಾಂದರೆ ಬೇರೆ ಏನಾರು ಒಂದು ದೇಶಕ್ಕೆ ಒಳ್ಳೇದಾಗ್ತಕ್ಕಂಥ ಕೆಲಸಗಳನ್ನ ಮಾಡಬೇಕು ಅಂತ ಇಷ್ಟಪಡ್ತೀನಿ. ಕಿಂಗ್ ರವಿ ಅಂತ ಒಬ್ರು, ಅವ್ರ ಹೆಸರು ರವಿ. ಕಿಂಗ್ ಅಂತ ಒಂದು ಸಿನಿಮಾ ಮಾಡಿದ್ರು, ಅದು ಹಿಟ್ ಆಯ್ತು. ಹಾಗಾಗಿ ಪ್ರಭಾಕರ್ ಅಂತ ಕಾಣತ್ತದು. ಸೊ ಅವ್ರಿಗೆ ಕಿಂಗ್ ರವಿ ಅಂತಲೇ ಹೆಸರು. ಕನ್ನಡ ಸಿನಿಮಾ ಕಿಂಗ್ ಅಂತ. ಕಿಂಗ್ ಅಂತ. ಕಿಂಗ್ ರವಿ ಯಾಕೆ ಹೆಸರು ಬಂತು ನನಗೆ ಗೊತ್ತಿರಂಗೆ, ಮೋಸ್ಟ್ಲಿ ಕಿಂಗ್ ಅನ್ನೋ ಸಿನಿಮಾ ಮಾಡಿರೋ ಅಂತಾನೆ ನನ್ನ ಭಾವನೆ. ಬಟ್ ಹೆಸರು ಚೆನ್ನಾಗಿದೆ, ಕಿಂಗ್ ರವಿ. ಈಗಿದ್ದೀರಾ ಕಿಂಗು? ಅವರು ಹಿ ಈಸ್ ನೋ ಮೋರ್. ಬಟ್ ಆ ವ್ಯಕ್ತಿ ಎಷ್ಟು ಕ್ಯಾಲ್ಕುಲೇಟಿವ್ ಅಂತಂದ್ರೆ, ಅವ್ರದ್ದೊಂದು ಡಿಸ್ಟ್ರಿಬ್ಯೂಷನ್ ಆಫೀಸ್ ಬೇರೆ ಇತ್ತು ಗಾಂಧಿನಗರಲ್ಲಿ, ಪ್ಲಸ್ ಸಿನಿಮಾ. ಸೊ ಒಂದು ಕೋಮಲ್ ಹಾಕೊಂಡು ಒಂದು ಸಿನಿಮಾ ಮಾಡಿದ್ರು, ಅದು ನಾನೇ ಮ್ಯಾನೇಜರಾಗಿ ಮಾಡಿದೆ. ಅದು ಆ್ಯಾವ್ರೇಜಾಗಿ ಹೋಯ್ತು. ಅದಕ್ಕೆ ಏನು ಮಾಡಿದ್ರು, ನನಗೂ ಸಿಕ್ಕಾಪಟ್ಟೆ ಕಡಿಮೆ ಕೊಡ್ತಾಯಿದ್ರು. ಓ ಬೇಡಪ್ಪ ಇವ್ರ ಕಂಪ್ನಿ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟೆ. ಆದರೆ ಇನ್ನೊಂದು ರಂಗಪ್ಪ ಹೋಗ್ಬಿಟ್ಟ ಅಂತ ಕಾಮಿಡಿ ಸಿನಿಮಾ. ರಾಮ ಶ್ಯಾಮ ಭಾಮ 3 ಜನ ಕರ್ಕೊಂಡು ಓಡೋಡ್ ಬಂದೆ, ಬದುಕಿದ್ದಾಗ ಕೊನೆ ಸಲ ನೋಡಕ್ ಆಗ್ಲಿಲ್ಲ. ಅವ್ರಿನ್ನೂ ಬದುಕಿದ್ದಾರೆ. ಪೇಪರ್ನವ್ರು ಯಾರು ಡೈರೆಕ್ಟರ್ ಹೊಸಬರು, ಹೆಸರು ಮರ್ತುಬಿಟ್ಟೆ ಏನು ಅಂತ. ಆ ಪೇಪರ್ ಕಟ್ಟಿಂಗು, ಅದರಲ್ಲಿ ನನ್ನ ಫೇಸ್ ಇರೋದು, ಹಿಂದಿನಿಂದ ರಂಗಪ್ಪ ಹೋಗ್ಬಿಟ್ಟ, ಅದರಲ್ಲಿ ನಾನು ಹಿಂಗೆ ಕತ್ತಿ ಹಿಡ್ಕೊಂಡು, ನಾನು CK ಚಂದ್ರು, ಆಮೇಲೆ ನಮ್ಮ ರವಿಕಿರಣ್ ಎಲ್ಲ ಪಾತ್ರ ಮಾಡಿದ್ರು ಅದರಲ್ಲಿ. ಓಹೋ ಓಕೆ. ರಂಗಪ್ಪ ಹೋಗ್ಬಿಟ್ನ. ವೆರಿ ಗುಡ್. ಓಕೆ, ಒಳ್ಳೆ ಪಾತ್ರ ಅದರಲ್ಲಿ ನಂದು. ಮ್ಯಾನೇಜ್ಮೆಂಟ್ ನೀನೇ ಮಾಡಬೇಕಪ್ಪ ಅಂದರು. 1,000 ರೂಪಾಯಿ ಕೊಟ್ಬಿಡ್ತೀನಿ ದಿನಕ್ಕೆ ಅಂದರು. ಸರ್ 1,000 ರೂಪಾಯಿಗೆಲ್ಲ ಮಾಡೋಕ್ಕಾಗಲ್ಲ ಸರ್, ಮ್ಯಾನೇಜರ್ ಕೆಲಸ ಅಂದ್ಕೊಳ್ಳೆ ಆಟೋಮೆಟಿಕ್ಕಾಗಿ ತಲೆ ಬಿಸಿ ಕೆಲಸಗಳಿದ್ದಿದ್ದೇನೆ. ಅದು ನೀವು 20-21 ದಿವಸಕ್ಕೆ ಪಿಕ್ಚರ್ ಕಂಪ್ಲೀಟ್ ಅಂತ ಹೇಳ್ತಾ ಇದ್ದೀರಾ. ಒಂದು ದಿವಸ ಆ ಕಡೆ ಈ ಕಡೆ ಅಂದರೆ 22 ದಿವಸಕ್ಕೆ ಮುಗಿಸ್ಬಿಡ್ತೀರಾ. ಅಲ್ಲಿಗೆ 22,000 ರೂಪಾಯಿ ತೊಗೊಂಡು ನಾನು ಕೆಲಸ ಮಾಡೋಕ್ಕಾಗತ್ತಾ? ಈಗ 30 ವರ್ಷಗಳಿಗೆ ನಾನು 25 ತೊಗೋತಾ ಇದ್ದೆ, 25-30 ಇಡೀ ಸಿನಿಮಾಗೆ. ಈಗ 22 ದಿವಸಕ್ಕೆ ನಾನು 22,000 ತೊಗೊಂಡು ಕೆಲಸ ಮಾಡಲಾ? ಬೇಡ ಸರ್, ಬೇರೆ ಯಾರನ್ನಾರು ಇಟ್ಕೊಳ್ಳಿ, ನನಗೆ ಬೇಡ. ಸರಿ, ಒಂದು ಪಾತ್ರ ಇದೆ ಮಾಡಯ್ಯ, ಕಾಮಿಡಿ ಥ್ರೋಔಟ್ ಬರುತ್ತೆ, ನೀನು ಮೋಸ್ಟ್ಲಿ 20 ದಿವಸನೂ ಇರುತ್ತೆ ನಿನಗೆ ಪಾತ್ರ, ಅದರಲ್ಲಿ ಮಾಡ್ಬೇಕು ನೀನು. ಒಂದೇ ಮನೇಲಿ ಮೇಜರ್ ವರ್ಕ್ ಇದೆ, ಎಲೆಕ್ಟ್ರಾನಿಕ್ ಸಿಟಿನಲ್ಲಿ ಒಂದು ಮನೆ ನೋಡಿದ್ದೀನಿ, ಅದ್ರಲ್ಲಿ ಮೇಜರ್ ವರ್ಕ್ ಇದೆ, ಮಾಡ್ಬೇಕು ಪಾತ್ರ ನೀನು. ಸರ್ ನಾನು ಸಿನಿಮಾ ಅಂತಂದರೆ ಸುಮಾರು ವರ್ಷ ಆಯ್ತಾಗಲೇ 5,000 ಮೇಲೆ ತಗೊಳ್ಳೋಕೆ ಶುರು ಮಾಡಿ, ಅದೇ 5,000 ಕೊಟ್ಬಿಡಿ. ಅಯ್ಯೋ 5 ಕೊಡೋಕ್ಕಾಗಲ್ಲಪ್ಪ, ಚಿಕ್ಕ ಸಿನಿಮಾ ಕಣೆ ಇದು, 2,000 ಕೊಡ್ತೀನಿ.
ಎರಡಾದ್ರೂ ಬೇಡ ಸಭೆ ಅಲ್ಲ ನೋಡ್ಕೊಳ್ಳಿ ನೀವು. ಸರಿ 3 ಅಂದರು. 23 60. ಒಂದು ಕೆಲಸ ಮಾಡಿ ಸರ್ 75,000 ಕೊಟ್ಬಿಡಿ ಲಮ್ಸಮ್. ನೀವು 22 24 ದಿವಸನಾರು ಮಾಡ್ಕೊಳ್ಳಿ, 18 ದಿವಸಕ್ಕಾರ ಮುಗಿಸ್ಕೊಳ್ಳಿ, 75 ಕೊಟ್ಬಿಡಿ. ಆ ಕಡೆ ಮಾಡಿಕೊಡ್ತೀನಿ ಬಾ ನೀನು ಮಾಡು ಅಂದರು. ಸರಿ ಅಂದೆ, ಒಪ್ಕೊಂಡೆ. ಸಿನಿಮಾ ಸ್ಟಾರ್ಟ್ ಆಯಿತು. ಮ್ಯಾನೇಜರಿಗೆ ಏನಪ್ಪ ಮಾಡೋದು ಅಂದರು. ಎಲ್ಲ ಕೆಲಸ ನಾನೇ ಮಾಡ್ತೀನಪ್ಪ, ಪ್ರೋಗ್ರಾಮ್ ನಾನೇ ಹೇಳ್ತೀನಿ, ಆರ್ಟಿಸ್ಟ್ಗಳಿಗೆ ಯೂನಿಟಿಗೆ ನಾನೇ ಹೇಳ್ತೀನಿ, ಊಟ ತಿಂಡಿ ನಾನೇ ಹೇಳ್ತೀನಿ, ಸುಮ್ಮನೆ ಸೈನ್ ಹಾಕೋಕ್ಕೆ ಒಬ್ಬ ಮ್ಯಾನೇಜರ್ ಅಂತ ಬೇಕು ನಂಗೆ ಅಷ್ಟೇ, ನೀನೇ ಹಾಕ್ಕೊಂಡು ಹೋಗ್ಬಿಡು, ಹೆಂಗೋ ಆ್ಯಕ್ಟ್ ಮಾಡ್ತಿರ್ತೀನಿ. ಆ ಕೆಲಸ ನಾ ಮಾಡಲ್ಲ ಸರ್. ಯಾಕೆಂದರೆ ಒಕ್ಕೂಟದಲ್ಲಿ ನನಗೊಂದು ಹೆಸರಿದೆ. ಸೀನಿಯರ್ ಮ್ಯಾನೇಜರ್ ಮಂಜೆ ಒಂದು ಸಿನಿಮಾ ಮಾಡ್ತಾಯಿದ್ದಾರೆ, ರಂಗಪ್ಪ ಹೋಗ್ಬಿಟ್ಟ ಅಂತ. ನೋಡಿದ್ರೆ ಯಾರನ್ನೂ ಫುಲ್ ನಮ್ಮವ್ರನ್ನ ಇಟ್ಕೊಂಡೇ ಇಲ್ಲ, ಕಮ್ಮಿ ಸ್ಟ್ರೆಂತ್ ಇಟ್ಕೊಂಡಿದ್ದಾರೆ, ಈ ಬೀಬರ್ ಪ್ರೊಡಕ್ಷನ್ ಅವರಿದ್ದಾರೆ ಅಂತೆಲ್ಲ ಕಂಪ್ಲೇಂಟ್ ಬರುತ್ತೆ. ಆಮೇಲೆ ಒಂದೇ ಒಂದು ಗಾಡಿ ಇಟ್ಕೋತೀರ ನೀವು ಬರೀ ಊಟ ತಿಂಡಿಗೆ, ಅವ್ನು ಟಿ ಬಾಕಿದೆಲ್ಲ ನೀವೇ ಮ್ಯಾನೇಜ್ ಮಾಡ್ತೀರಾ. ಸ್ಕೂಟ್ರ್ಗಳಲ್ಲಿ ಬರೋಕ್ಕೆ ಹೇಳ್ತಾರೆ, ನೀವು ಸ್ಕೂಟ್ರಲ್ಲೇ ಬರ್ತೀರ ಪ್ರೊಡ್ಯೂಸರ್ ಆಗಿ. ಅವರ ಸ್ಕೂಟ್ರಲ್ಲಿ ಬಂದು ಅವ್ರ ಸ್ಕೂಟ್ರಲ್ಲೇ ಬರೋದು. ಆ ಮನುಷ್ಯ ಒಳ್ಳೆ ದೊಡ್ಡತಿ ವ್ಯಕ್ತಿ, ಅವ್ರಿಗೆ ಬುಲೆಟೇ ಬೇಕು. ಅಂಥವ್ರು ಸ್ಕೂಟ್ರಲ್ಲಿ ಬರೋರು, ಅವ್ರ ಹೆಂಡ್ತಿನೂ ಸೈಜ್, ಅವ್ರನ್ನೂ ಕೂರ್ಸ್ಕೊಂಬರೋರು ಅದರಲ್ಲೇ. ಕಿಂಗ್ ರವಿ ಆ ಕಿಂಗಿಗೆ ಹೆದರ್ಬಿಟ್ಟು ಆ ಸ್ಕೂಟ್ರು ಸುಮ್ಮನೆ ತಡ್ಕೋತಾ ಇತ್ತು ಅನ್ನೋ ಗೊತ್ತಿಲ್ಲ. ಸೊ ಹೀಗಿರೋದ್ರಿಂದ ಕಷ್ಟ ಆಗುತ್ತೆ ಸರ್. ಬೀರೇದಾರ್ ಅಂತ ಒಬ್ರು ಇದ್ದಾರೆ, ಕೆಲಸ ಇಲ್ಲ, ಬೇಕಾದ್ರೆ ಅವ್ರನ್ನ ಮಾತಾಡಿ ಸರ್. ಕರೆಸಿದೆ, ಮಾತಾಡಿದ್ರು. ಮೋಸ್ಟ್ಲಿ ಆ ಮನುಷ್ಯಂಗೆ ಬರೀ 1,000 ರೂಪಾಯಿಗೆ ಇನ್ಕ್ಲೂಡಿಂಗ್ ಕನ್ವೆನ್ಸ್ ಅಂತ ಕಾಣುತ್ತೆ. ಫಿಕ್ಸ್ ಆಯಿತು. ನೀನು ಆರಾಮ ಬಸ್ ಹಿಡ್ಕೊಂಬಾರಪ್ಪ, ನೀನೇನು ಬೆಳಗ್ಗೆ 7 ಗಂಟೆಗೆ ಬರಬೇಕಾಗಿಲ್ಲ, 8:30 9:30 ಬಾ, ಸಾಯಂಕಾಲ 5 ಗಂಟೆ ಜೂಟ್ ಹೊರಟೋಗು, ನೀನು ಪರವಾಗಿಲ್ಲ, ಸುಮ್ಮನೆ ಬಂದು ಕಾಲಾಗಿ ರಂಗ ಅಂತ ಕೂತಿರೋದು ಅಷ್ಟೇ ಕೆಲಸ ನಿಂತು ಮ್ಯಾನೇಜರ್ ಆಗಿ ಅಂತ ಒಪ್ಪಿಸ್ಬಿಟ್ರು. ಅವನು ಬರೋನು ಹೋಗೋಣ ಅಷ್ಟೇ ಕೆಲಸ ಅವನಿಗೆ. ಬಾಕಿ ಅದೆಲ್ಲ ಇವರೇ ಮಾಡೋರು. ಒಂದೇ ಮನೇಲಿ ಬೇರೆ ಶೂಟಿಂಗು, ಕೆಲವು ಎಕ್ವಿಪ್ಮೆಂಟ್ ಕೂಡ ಅಲ್ಲೇ ಇಟ್ಟು ಬಂದುಬಿಟ್ಟಿರೋ ಅವರು. ಸೊ ಹಿಂಗೆ ಹೋಗೋದು ಹಿಂಗೆ ಬರೋದು ಅಷ್ಟೇ ಕೆಲಸ ಆ ಮನೆಗೆ. ಸೊ ಇದು ನಡೀತಾ ಇತ್ತು. ರಮೇಶ್ ಅರವಿಂದ್ ಕೂಡ ಪಾತ್ರ ಮಾಡಿದ್ರು ಅದರಲ್ಲಿ. ಈ ರಂಗಪ್ಪ ಹೋಗ್ಬಿಟ್ಟದಲ್ಲಿ ರಂಗಪ್ಪ ಸತ್ತೋದ ಅಂತ ಹೋಗಿರುತ್ತೆ. ಅವನಿಗೆ ಮುಂದಿನ ಏನೇನು ಕಾರ್ಯಕ್ರಮಗಳು ಮಾಡಬೇಕು, ಅದ್ರಲ್ಲಿ ನಾನು ರೋಲ್ ಕಾಲ್ ಮಾಡೋಕ್ಕೆ ಪಟಾಕಿ ತರಿಸ್ಬೇಕು, ಅದ್ರಲ್ಲಿ ಕಮಿಷನ್ ಹೊಡೆಯೋದು, ಶಾಮಿಯಾನ ಹಾಕ್ಸ್ಬೇಕು, ಅದ್ರಲ್ಲಿ ಕಮಿಷನ್ ಹೊಡೆಯೋದು, ಈ ಥರ ಒಂದು ಕ್ಯಾರೆಕ್ಟರ್ ನನ್ನ. ಒಂದು ದಿವಸ ಏನು ಮಾಡಿದ್ರು, ನಮ್ಮ ರವಿಕಿರಣ್ ಅವರಿಗೆ ನೀವು ಇವತ್ತು ಮಧ್ಯಾಹ್ನ ಮೇಲೆ ಬಂದರೆ ಸಾಕು ಅಂತ ಹೇಳಿದರು. ಮಧ್ಯಾಹ್ನ ಮೇಲೆ ಬನ್ನಿ ಸಾಕು ಅಂತ ಡೈರೆಕ್ಟರ್ ಹೇಳಿದರು. ಬೇರೆ ಪೋರ್ಷನ್ ತೆಗಿತಾ ಇರ್ತೀನಿ ಅಂತ. ಅವ್ರು ಮಧ್ಯಾಹ್ನಕ್ಕೆ ಬಂದು ಜಾಯ್ನ್ ಆದರು. ಅವರೆಲ್ಲ ಕಂಡೀಷನ್ ಹಾಕ್ಬಿಟ್ಟಿದ್ರು, ಡೈಲಿ ನಮಗೆ ಕೊಟ್ಬಿಡ್ಬೇಕು ಅಂತ. ಯಾಕೆಂದ್ರೆ ಇವ್ರ ಬಗ್ಗೆ ಸ್ವಲ್ಪ ಕಿಂಗ್ ರವಿ ಹುಷಾರಪ್ಪ ಅಂತ ಯಾರೋ ಹಿಂಟ್ ಕೊಟ್ಬಿಟ್ಟಿದ್ದಾರೆ. ಅದಕ್ಕೆ ಅವತ್ತವತ್ತ ಕಿತ್ಕೊಂಡ್ರೆ ಒಳ್ಳೇದು ಅಂದ್ಬಿಟ್ಟು ಅವರು. ಸರಿ, ಶೂಟಿಂಗ್ ಎಲ್ಲ ಮುಗೀತು. ಸಂಭಾವನೆ ಎಷ್ಟು ಅಂತ ಹೇಳೋದು ಬೇಡ, ಒಂದು 20,000 ಮಾತಾಡಿದ್ರು ಅಂದ್ಕೊಳ್ಳಿ. ಶೂಟಿಂಗ್ ಮುಗಿದ್ಕೊಳ್ಳೆ 10,000 ರೂಪಾಯಿ ತೊಗೊಂಡು ಕೊಟ್ಟರು. ಯಾಕೆ ಸರ್? ಅದೇಪ್ಪ ಹಾಫ್ ಡೇ ಬಂದಿದೆಯಲ್ಲ ನೀನು, ಅದಕ್ಕೆ ಅರ್ಧ ಕೊಡ್ತಾಯಿದ್ದೀನಿ. ಹಾಂ, ರವಿಕಿರಣ್ ಅವ್ರಿಗೆ ಹಾಫ್ ಡೇನಾ? ಅಲ್ಲ ರೀ, ನಮ್ಮದು ಟೈಮಿಂಗ್ಸ್ ಲೆಕ್ಕ ಇಲ್ಲ. ನಾವು ಬಂದು 8 ಆದರೆ ನಮ್ಮದು ಮೀಟ್ರ್ ಆನು. ನೀವು ಬೆಳಗ್ಗೆನಾರ ಕರ್ಸ್ಕೊಳ್ಳಿ, ಮಧ್ಯಾಹ್ನ ಕರ್ಸ್ಕೊಳ್ಳಿ, ಸಾಯಂಕಾಲಕ್ಕಾರ 1 ಶಾರ್ಟರ್ ತೆಗೆದು ಕಳಿಸಿ ಕೊಟ್ಬಿಡ್ಬೇಕು. ನಮ್ಮ ಅಮೌಂಟ್ ನಮಗೆ ಬಂದುಬಿಡ್ಬೇಕು. ನಾನು ನಿರ್ಮಾಪಕನೇ, ಸ್ಟುಡಿಯೋ ಓನರು, ನಟ, ನಿರ್ದೇಶಕ, ನನಗೂ ಗೊತ್ತಿದೆ ಸಿನಿಮಾ ಏನು ಅಂತ. ಅವೆಲ್ಲ ಆಗಲ್ಲ. ಇವತ್ತು ಕೊಟ್ಬಿಡಿ, ನಾಳೆಯಿಂದ ಯಾರನ್ನಾರು ಹಾಕ್ಕೊಳ್ಳಿ, ನೀವು ನಾವು ಬರಲ್ಲ. ಹಂಗೆ ಮಾಡ್ಬಿಡಪ್ಪ ಅಂತ ಬೈಕೊಂಡು, ಮನಸ್ಸಿನಲ್ಲೇ ಬೈಕೊಂಡು ಅವ್ರ ದುಡ್ಡು ಅವ್ರಿಗೆ ಕೊಟ್ಬಿಟ್ರು. ಎದುರುಗಡೆ ಬೈಯಕ್ಕಾಗಲ್ಲ. ನೆಕ್ಸ್ಟ್ ಡೇ CK ಚಂದ್ರಿಗೆ ಅದೇ ಥರ ಆಯಿತು. ನೆಕ್ಸ್ಟ್ ಡೇ ಒಂದು 2 ದಿವಸದಲ್ಲಿ ಶೂಟಿಂಗ್ ಮುಗಿತು. ಊಟ ಆದ್ಕೊಳ್ಳೆ ನೀವು ಹೋಗ್ಬೋದು ಅಂದರು ಡೈರೆಕ್ಟರ್. ಬೆಳಗ್ಗೆಯಿಂದ ಹಾಫ್ ಡೇ ಮುಗಿದೋಯ್ತು. ಅವ್ರಿಗೂ ಅಲ್ಲೇ ಉಳ್ಸೋಕೆ ಹೋದ್ರು, ಹಾಫ್ ಪೇಮೆಂಟ್ ಕೊಡೋಕೆ ಹೋದ್ರು, ಅಲ್ಲೇ ಬಯಸ್ಕೊಂಡ್ರು ಅವ್ರ ಹತ್ರ. ಆಮೇಲೆ ಕೊಟ್ಟು ಕಳಿಸಿರು. ಈ ಥರ ಲೆಕ್ಕಾಚಾರ. ಆಮೇಲೆ ಊಟ ತಿಂಡಿನೂ ನಾನೇ ನೋಡ್ಕೊತೀನಿ ಅಂತ ಹೇಳಿದ್ರಲ್ಲ, ಹೋಟ್ಲಲ್ಲಿ ಆರ್ಡ್ರ್ ಮಾಡಿ ಬಂದ್ಬಿಟ್ರು ಇಷ್ಟೇ ಅಂತ. ಜನ ಲೆಕ್ಕ ಹಾಕ್ಬಿಟ್ರು. 21 ಜನ ಇದ್ದಾರೆ. 21 2 44, 22 44 ಇಡ್ಲಿ ಸಾಕು. 44 ಇಡ್ಲಿಗಳು ಸ್ವಲ್ಪ ಹಂಗೆ ಪಕ್ಕ ಲೆಕ್ಕ. ಯಾರೋ ಒಬ್ಬ ಕಲಾವಿದ ಒಂದು ಎಕ್ಸ್ಟ್ರಾ ಕೊಡಪ್ಪ ಅಂತ ಕೇಳಿದ್ರೆ ಇಲ್ಲ ಅನ್ನೋಕ್ಕಾಗಲ್ಲ. ಅವಾಗ ಇನ್ಯಾರೋ ಒಬ್ಬನಿಗೆ ಕೊರ್ತಾ, ಅಥವಾ ಲೈಟ್ ಮ್ಯಾನ ಇನ್ನು ಲೇಟಾಗಿ ಬರೋನಿಗೆ ಇಲ್ಲ, ಏನೋ ಹೊಟ್ಟೆ ತುಂಬ ತಾನೇ ಚಿತ್ರಾನ್ನ ಇದೆ ಹಾಕಿಸ್ಕೊಳ್ಳೋ, ಈ ಥರ ಲೆಕ್ಕಾಚಾರಗಳು ಇವ್ರದ್ದು. ನನಗೊಂದು 10,000 ರೂಪಾಯಿ ಅಡ್ವಾನ್ಸ್ ಕೊಟ್ಟಿದ್ರು, ಇಟ್ಕೊಂಡಿರು ಅಂತ. ನಾನು 3-4 ಸಾವಿರ ಕೇಳಕ್ಕೆ ಶುರು ಮಾಡಿದೆ. ಮತ್ತೆ ಅಲ್ಲಿ ಮುಗಿದೈತಲ್ಲ ಕೊಟ್ಟಿರೋದು, ಹೆಂಗೆ 3 ಥರ ಲೆಕ್ಕ ಹಾಕೊಂಡ್ರು ಕೂಡ ಮುಗೀತಲ್ಲ ಅಂತ. ಕೊಡ್ತೀನಿ ರೂಪಾಯಿ, ಎಲ್ಲಿ ಹೋಗುತ್ತೆ ನಿಂದು ದುಡ್ಡು, ಎಲ್ಲೇ ಹೋಗುತ್ತೆ. 2 ಪಿಕ್ಚರ್ ಮಾಡಿದೆಯಲ್ಲ ನನ್ನ ಜೊತೆ, ಕೊಡ್ತೀನಿ ಹೋಗು, ನೋಡ್ತಾ ಇದೆಯಲ್ಲ ಬಂದಿದ್ದು ಅಲ್ಲಲ್ಲೆಲ್ಲ ಹಂಗೆ ಖರ್ಚಾಗ್ತಾ ಇದೆ. ಸರಿ ಆಯ್ತು. ಅಯ್ಯೋ ಅನ್ನೋದು ಜಾಸ್ತಿ ತಾನೆ ನಾವು, ನಮ್ಮ ಮುಖ ಹುಡ್ಕೊಳ್ಳೋ ಗೊತ್ತಾಗುತ್ತೆ ಇದು ವೀಕ್ನೆಸ್ ಬಾಡಿ ಅಂತ. ಇದುವರೆಗೂ ಎಲ್ಲ ಹೇಳ್ಕೊಂಬಿಟ್ಟಿದ್ದೀನಿ ಇನ್ನೇನು ಆಗೋಯ್ತು. ಅದೇ ಥರ ಇದೂ ಸರಿ ಆಯಿತು, ಬರಲ್ಲ, ಕೊಡಿ ಸರ್. ಸರಿ, ಈ ಥರ ನಡ್ಕೊಂಡು ಹೋಗ್ತಾ ಇದೆ. ಅವರ ಮನೆಯಲ್ಲೇ ಒಂದು ಸೆಕೆಂಡ್ ಹೀರೋ ಥರ ಪಾತ್ರ ಮಾಡೋ ಹುಡುಗನ ಕಾಂಬಿನೇಷನ್ ಒಂದು ಹುಡುಗಿ, ಒಂಥರ A ಗ್ರೇಡ್ ಆರ್ಟಿಸ್ಟ್ ಅಂದ್ಕೊಳ್ಳಿ. ಅಂದರೆ ಜೂನಿಯರಲ್ಲಿ ಸ್ವಲ್ಪ A ಗ್ರೇಡ್, ಅಂದರೆ ಸ್ವಲ್ಪ ಲಕ್ಷಣವಾಗಿರೋ ಹುಡುಗಿ. ಒಂದು 3-4 ಸಾವಿರ ರೂಪಾಯಿ ಮಿನಿಮಮ್ ದಿನಕ್ಕೆ ತಗೊಳ್ಳೋ ಅಂಥ ಹುಡುಗಿ ಅವಳು.
ಅವಳು ಸುಮಾರು 14 ದಿವಸ ಕೆಲಸ ಮಾಡಿದ್ದಾಳೆ. ಅವಳಿಗೆ ಅಡ್ವಾನ್ಸ್ ಅಂತ 10,000 ಹೋಗಿದ್ದು ಬಿಟ್ಟರೆ ಏನೂ ಕೊಟ್ಟಿಲ್ಲ. ಮಾಮೂಲಿ ಇವತ್ತು ಕೊಡ್ತೀನಿ ನಾಳೆ ಕೊಡ್ತೀನಿ ಹಿಂಗೆ ಹೇಳ್ಕೊಂಡು ಅವಳು ತುಂಬ ಗಲಾಟೆ ಮಾಡಿದ್ಮೇಲೆ ಇನ್ನೊಂದು 5,000 ಕೊಟ್ಟಿದ್ದಾರೆ. ಮತ್ತೊಂದು 2,000 ಬಂದಳು. ಅಲ್ಲಿಗೂ ಅವಳ ಲೆಕ್ಕಾಚಾರದಲ್ಲಿ ಇನ್ನೂ ಸುಮಾರು 20,000 ರೂಪಾಯಿ ಮೇಲೆ ಬರಬೇಕು. ಸರ್ ಮನೇಲಿ ಪ್ರಾಬ್ಲಮ್ ಇದೆ, ನಂಗೆ ದುಡ್ಡು ಬೇಕೇ ಬೇಕು ಸರ್, ನಾಳೆ ದುಡ್ಡು ಕೊಟ್ಟರೆ ಬರೋದು ಸರ್ ನಾನು ಅನ್ನಲು. ಮೊನ್ನೆ ಸಹ ಫೋನ್ ಮಾಡಿದ್ರು, ಹೊರಟೇನಮ್ಮ ಅಂತ. ಇಲ್ಲ ಸರ್ ದುಡ್ಡು ಕಳಿಸ್ತೀನಿ ಏನಿದ್ರೆ ನೀವು ಬರೋಲ್ಲ. ನಾನೆಲ್ಲಮ್ಮ ಕಳಿಸ್ತೀನಿ, ನಾನು ಹೇಳ್ಬನ್ನಲ್ಲ ದುಡ್ಡು ಕಳಿಸಿರೇ ಬರೋದು ಅಂತ. ಈಗ ದುಡ್ಡು ಕಳಿಸಿ ಬರ್ತೀನಿ, ಇಲ್ಲ ಫೋನ್ಪೇ ಮಾಡ್ತೀರಾ ಬಂದ್ಬಿಡ್ತೀನಿ ಈಗಲೇ. ಅವೆಲ್ಲ ಆಗಲ್ಲ ಬಾಮ್ಮ ನೀನು. ಇಲ್ಲ ಸರ್ ನಾನು ಬರಲ್ವಾ? ಇಲ್ಲ ಸರ್ ಬರಲ್ಲ. ಸರಿ ಬಿಡು, ಕಂಟಿನ್ಯೂಟಿ ಕ್ಯಾರೆಕ್ಟರ್ ಸ್ವಾಮಿ, ಇನ್ನೂ ಅವಳದು ಸೀನ್ಗಳಿದೆ ಬೇಜಾನು. ಡೈರೆಕ್ಟ್ ಹತ್ರ ಹೋದರು, ನೀವು ಹೆಂಗೆ ಟ್ವಿಸ್ಟ್ ಕೊಡ್ತೀರಾ, ಎಲ್ಲೇ ಡೈಲಾಗ್ ಹಾಕ್ತೀರಾ, ಎಲ್ಲಿ ಹೊರಟೋದ್ಲು ಅವಳು ಅಂತ ಏನಾದ್ರು ಡೈಲಾಗ್ ಸೇರಿಸ್ತೀರಾ, ಏನು ಮಾಡ್ತೀರಾ ನಂಗೆ ಗೊತ್ತಿಲ್ಲ. ನಾನಂತ ಅವಳನ್ನ ಕರ್ಸೋಕ್ಕಾಗಲ್ಲ. ಆ ಕ್ಯಾರೆಕ್ಟರ್ ಇವತ್ತಿಗೆ ಲಾಸ್ಟ್, ನಿನ್ನೆಗೆ ಲಾಸ್ಟ್, ಏನು ಮಾಡ್ತೀರಾ ಮಾಡಿ ಅಂದರು ಡೈರೆಕ್ಟರ್ ಹತ್ರ. ಅವರಿಗೆ ಬಿಸಿ ತುಪ್ಪ, ನುಂಗೋಂಗಿಲ್ಲ ಉಗುಳಂಗಿಲ್ಲ. ಮೊದಲನೇ ಸಿನಿಮಾ ಅವ್ರಿಗೆ. ಮೊದಲನೇ ಸಿನಿಮಾ ಡೈರೆಕ್ಟ್ರಿಗೆ ತಲೆ ಕೆಡ್ಸ್ಕೊಂಡ್ರು. ಸರಿ ಏನೋ ಮಾಡ್ರೆ ಆಯಿತು ಅಂತ ಸುಮ್ಮನಾದರು. ಹಾಗೆ ಮಾಡಿ ಅವಳಿಗೆ ಮತ್ತೆ ಅಷ್ಟೊಂದು ದುಡ್ಡು ಕೊಡಬೇಕಲ್ಲ ಅಂತ ಆ ಪಾತ್ರನೇ ಕಿತ್ತು ಹಾಕಿದಂಥ ಕಿಂಗ್ ಇವರು, ಈ ಕಿಂಗ್ ರವಿ. ಈ ಬೇರೆ ಕೆಲವು ಬುಲೆಟ್ಸ್ ಎಲ್ಲ ಯೂಸ್ ಮಾಡೋದಿತ್ತು, ಚೆಸ್ಟ್ ಬುಲೆಟ್ ಯೂಸ್ ಮಾಡೋದಿತ್ತು, ಒಂದು ಫೈಟು ಇತ್ತು. ಹಾಸ್ಪಿಟ್ಲಲ್ಲಿ 2-3 ದಿವಸ ಶೂಟಿಂಗ್ ಇತ್ತು, 3-4 ದಿವಸ ಇತ್ತು ಶೂಟಿಂಗ್. ಈ ಸಿರ್ಕಿ ಅಪಾರ್ಟ್ಮೆಂಟ್ ಹತ್ರ ಒಂದು ಹಾಸ್ಪಿಟ್ಲ್ ಇತ್ತು, ಈಗಲೂ ಹಾಸ್ಪಿಟ್ಲ್ ಇದೆ ಅದು. ಇವಾಗ ಶೂಟಿಂಗ್ ಕೊಡ್ತಾಯಿಲ್ಲ, ಆವಾಗ ಕೊಡ್ತಾಯಿದ್ದರು ರೆಗ್ಯುಲರ್. ಭಾಳ ಸಿನಿಮಾಗಳಾಗಿದೆ ಅಲ್ಲಿ, ಅದನ್ನು ತೋರಿಸ್ದೆ ನಾನು. ಸ್ವಲ್ಪ ರೀಸನಬಲ್ ಸರ್ ಇದು ಅಂತ. ನಾನು ಮ್ಯಾನೇಜರ್ ಅಲ್ಲದೆ ಹೋದರೂ ಕೇಳ್ತಾರಲ್ಲ ಅವರು, ಮ್ಯಾನೇಜರ್ ಅಂದ್ಕೂಡಲೇ ಒಂದು ಸಜೆಸ್ಟ್ ಮಾಡಪ್ಪ ಹಾಸ್ಪಿಟ್ಲು ನೋಡಿ ಇಂಥ ಜಾಗದಲ್ಲಿದೆ, ಹೋಗಿ ನೋಡಿ ಸರ್. ನಂಬರು ಕೊಟ್ಟೆ, ಹೋದರು, ಕಾಂಟ್ಯಾಕ್ಟ್ ಮಾಡಿದ್ರು, ಫಿಕ್ಸ್ ಮಾಡಿದ್ರು. ಯಾವ ಥರ ಫಿಕ್ಸ್ ಮಾಡಿದ್ದಾರೆ, ಅವ್ರು ಅವಾಗ ದಿನಕ್ಕೆ 25,000 ರೂಪಾಯಿ ತೊಗೋತಾಯಿದ್ರು ಹಾಸ್ಪಿಟ್ಲವರು. ಸೊ 4 ದಿವಸ 1 ಲಕ್ಷ, 4 ದಿವಸಕ್ಕೆ 50,000 ರೂಪಾಯಿ ಅಡ್ವಾನ್ಸ್ ಕೊಟ್ಬಿಟ್ರು. ಖುಷಿಯಾಗೋಯ್ತು ಅವ್ರಿಗೆ. ಓಕೆ ಸರ್ ಮಾಡ್ಕೊಂಡೋಗಿ. ಸೊ 1-2 ಸಾವಿರ ಗುಳ್ಳೆ ಸರ್ ನಿನ್ನೆಗೆ ಇವತ್ತಿಗೆ ಸರಿಯಾಗೋಯ್ತು, ನಾಳೆಗೆ ಅಡ್ವಾನ್ಸ್ ಕೊಡ್ತೀನಿ ಬಿಡ್ರಿ, ಎಲ್ರಿಗೂ ಹೋಗುತ್ತೆ. ಮಾನೇ ಸಹ ಫೈಟು, ಕೆಳಗಡೆ ಬೇಸ್ಮೆಂಟಲ್ಲಿ ಫೈಟು. ಸರಿ ಮೇಲ್ಗಡೆ ಎಲ್ಲ ಮಾಡ್ಕೊಂಡ್ರು. ಸಾಯಂಕಾಲ ಮೇಲೆ ಅಲ್ಲಿ ಶುರು ಮಾಡಿದ್ರು, ರಾತ್ರಿ 9 ಗಂಟೆವರೆಗೆ ಮಾಡಿದ್ರು. ಸರ್ ನಾಳೆ ಫುಲ್ ನೈಟ್ ಮಾಡಬೇಕಾಗತ್ತೆ ಸರ್, ಅವಾಗಲೇ ಮುಗಿಯೋದು ಅಂದರು ಫೈಟ್ ಮಾಸ್ಟ್ರು. ಅವರು ಮ್ಯಾನೇಜ್ಮೆಂಟ್ನವ್ರು ಬಂದು ಗಲಾಟೆ ಮಾಡಿದ್ರು. ನಿನ್ನೇನು ನೋಡಿ ನೀವು 6 ಗಂಟೆ ಮುಗಿಸ್ತೀನಿ ಅಂತ ರಾತ್ರಿ 9 ಗಂಟೆ ತನಕ ಮಾಡಿದ್ದೀರಾ, ಇವತ್ತು ಫುಲ್ ನೈಟ್ ಅಂತೀರಾ, ಆಗಲ್ಲ, ಎಕ್ಸ್ಟ್ರಾ ದುಡ್ಡು ಕೊಟ್ಟರೆ ಮಾಡಿ ಅಂತ ಕೂತ್ಕೊಂಡ್ರು. ಏನು ರೀ ಅಷ್ಟೆಲ್ಲ ಕೊಟ್ಟಿದ್ದೀನಿ, ಸಣ್ಣ ಸಿನಿಮಾ ನೀವು ನೋಡಿ ಅಡ್ಜಸ್ಟ್ ಮಾಡಿ ಅಂತ ಏನೇನೋ ಹೋಗಿ ಪಟಾಯಿಸಿರು. ಇಲ್ಲ ಆಗಲ್ಲ ಅಂತ. ಒಂದು ಕೆಲಸ ಮಾಡಿ, ಈ ಚೆಕ್ ಇಟ್ಕೊಳ್ಳಿ, ನನಗೊಂದು ಫೈನಾನ್ಸ್ ಕಡೆಯಿಂದ ಬರೋದಿದೆ, ಇನ್ನೊಂದು ವಾರ ಬಿಟ್ಟು ಇದನ್ನ ಹಾಕ್ಕೊಳ್ಳಿ ಅಂತ ಚೆಕ್ ಕೊಟ್ಬಿಟ್ರು 50,000. ಸೊ ಮತ್ತೆ ನೈಟ್ ಎಕ್ಸ್ಟೆನ್ಷನ್ ಮಾಡ್ತೀರ, ಅದಕ್ಕೆ ದುಡ್ಡು ಅದು ಸೇರಿಸ್ಕೊಡ್ತೀನಿ ರೀ ಇನ್ನೊಂದು ದಿವಸ. ನೋಡಿ ಟ್ಯಾಕ್ಸ್ ಫ್ರೀಗೆ ನಿಮ್ಮ ಲೆಟ್ರ್ ಬೇಕೇ ಬೇಕು. ಏನಪ್ಪ ಮಂಜ ಹೇಳು ಇವರಿಗೆ, ಟ್ಯಾಕ್ಸ್ ಫ್ರೀಗೆ ಲೆಟ್ರ್ ಬೇಕು ತಾನೆ? ಹೌದು ಸರ್, ಎಲ್ಲೇ ಶೂಟಿಂಗ್ ಮಾಡಲಿ ಇಂಥವ್ರು ನಮ್ಮಲ್ಲಿ ಶೂಟಿಂಗ್ ಮಾಡಿದ್ದಾರೆ ಅಂತ ಲೆಟ್ರ್ ಕೊಡ್ಬೇಕು ನೀವು. ಅದನ್ನೆಲ್ಲ ಸೇರಿಸಿ ಎಫಿಡವಿಟ್ ಮಾಡಿ ಇವ್ರು ಸಬ್ಮಿಟ್ ಮಾಡಬೇಕು, ಆಮೇಲೆ ಕೊಡೋದು ಸರ್. ಅವ್ರು ಹೇಳೋ ಸರಿ ಇದೆ ಅಂತ. ಆಯಿತು. ಅವತ್ತು ರಾತ್ರಿ ಫುಲ್ ನೈಟ್ ಮಾಡಿದ್ದಾರೆ, ಬೆಳಕರಿಯವರೆಗೂ ಮಾಡಿ ಫೈಟ್ ಅಂತ ಮುಗಿಸಿದ್ದಾಯಿತು. ಮಾರ್ನೇಸಿಂದ ಆ ಹಾಸ್ಪಿಟ್ಲ್ ಅವಶ್ಯಕತೆ ಇಲ್ಲ. ಆಮೇಲೆ 1 ವಾರ ಆದಮೇಲೆ ಅವ್ರು ಚೆಕ್ ಹಾಕ್ಕೊಂಡಿದ್ದಾರೆ, ಅದು ಬೌನ್ಸ್ ಆಗೋಗಿದೆ ಕ್ಲೀನಾಗಿ. ಅಯ್ಯೋ. ಆಮೇಲೆ ಅವ್ನು ಫೋನ್ ಹೊಡಿತಾನೆ ಇದ್ದ, ಇವ್ರು ದುಡ್ಡು ಕೊಟ್ಟರೋ ಬಿಟ್ಟರೋ, 50 ಮುಂಡಾಯಿಸಿರೋ ಅಥವಾ ಸ್ವಲ್ಪ ಕೊಟ್ಟು ಅಡ್ಜಸ್ಟ್ ಮಾಡ್ರೋ ಏನೂ ಗೊತ್ತಿಲ್ಲ ನನಗೆ. ಇವರು DTP ಎಲ್ಲ ಮಾಡಿಬಿಟ್ಟು ಯಾವುದೋ ಒಂದು ಹಾಸ್ಪಿಟ್ಲ್ ಹೆಸರು ಹಾಕ್ಕೊಂಡು ಸುಮ್ಮನೆ ಒಂದು ಫ್ರಾಡ್ ಸೈನ್ ಹಾಕ್ಕೊಂಡು ಏನೋ ಮಾಡಿ, ಯಾಕೆಂದರೆ ನಾವೇನು ಮಾಡ್ತಾಯಿದ್ದೋ ಅವಾಗ ಲೆಟ್ರ್ಗಳು, ಪ್ರೈವೇಟ್ ಲೆಟ್ರ್ಗಳೆಲ್ಲ ಸೇರಿಸ್ಬಿಟ್ಟು ಬರೆದು ಇನ್ನೊಂದು ಬಾಂಡ್ ಪೇಪರ್ನಲ್ಲಿ ಪ್ರೊಡ್ಯೂಸರ್ ಡಿಕ್ಲರೇಷನ್ ಮಾಡಬೇಕಿತ್ತು, ನೋಟ್ರಿ ಮಾಡಿಸಿ. ಸೊ ಅದರಿಂದ ಅದನ್ನು ಯಾರು ಹುಡುಕ್ತಾ ಹೋಗ್ತಾರೆ, ಇದೇ ಹಾಸ್ಪಿಟ್ಲಾ ಅಂತ ಯಾರು ನೋಡೋಕೆ ಹೋಗ್ತಾರೆ? ಏನೋ ಮಾಡಿದ್ದಾರೆ ಗೋಲ್ಮೆ ಮಾಡಿ, ಮೋಸ್ಟ್ಲಿ ಪೂರ ತಲೆ ಮೇಲೆ ಕೈ ಇಟ್ಟರೋ ಅರ್ಧ ಇಟ್ಟರೋ ಗೊತ್ತಿಲ್ಲ. ಅದೊಂದು ಸ್ಪೆಷಾಲಿಟಿ ಆ ಮನುಷ್ಯಂದು. ಇದಲ್ದಲ್ಲೇ ನಾನು ಅವ್ರಿಗೆ ಹೇಳಿರ್ತಿದ್ದೆ, ನೋಡಿ ಸರ್ ನೀವು ಅಟ್ಲೀಸ್ಟು ಒಂದು 50,000 ತರಬೇಕು ನಾಳೆಗೆ ಅಂತ. ಈ ಹಾಸ್ಪಿಟ್ಲ್ ಎಪಿಸೋಡ್ ನಡೆದಿದ್ದು ಈ ರಂಗಪ್ಪದ್ದಲ್ಲ, ಹಿಂದೊಂದು ಸಿನಿಮಾ ಮಾಡಿದೆ ಅನ್ನಲ್ಲ ಅವ್ರದ್ದು, ಅದರದ್ದಿದು ಸಡನ್ ಜ್ಞಾಪಕ ಆಯ್ತು ನನಗೆ. ಸೊ ಅವರು 50 ತಗೊಂಬನ್ನಿ ಅಂದರೆ 30 ತಗೊಂಬಂದಿರೋರು. ಸರ್ 30 ತಗೊಂಬಂದ್ರೆ ಹೆಂಗೆ ಸರ್ ಸಾಕಾಗತ್ತೆ, ಕಷ್ಟ ಆಗುತ್ತಲ್ಲ ಸರ್. ನೋಡಿ ಅವನಾಗಲ್ಲ ಅಂತಾನೆ, ಗನ್ನವನಾಗಲ್ಲ ಅಂತ ಇದ್ದಾನೆ, ಪ್ರೊಡಕ್ಷನ್ನವ್ರು ಆಗಲ್ಲ ಅಂತ ಇದ್ದಾರೆ. ಏನು ಯೋಚನೆ ಮಾಡ, ಅವ್ನು ಕಳಿಸು ಪ್ರೊಡಕ್ಷನ್ನವನ್ನ, ಹೆಗಲ ಮೇಲೆ ಕೈ ಹಾಕ್ಕೊಳ್ಳೋರು ಪ್ರೊಡಕ್ಷನ್ ಹುಡುಗನ ಮೇಲೆ, ಆ ಕಡೆ ಕರ್ಕೊಂಡು ಹೋಗೋರು. ಏನಪ್ಪ ಎಷ್ಟಪ್ಪ ಬ್ಯಾಲೆನ್ಸು? ಸರ್ ನಿನ್ನೆದು 1,000 ಬ್ಯಾಲೆನ್ಸ್ ಇದೆ ಸರ್, ಇವತ್ತು ಊಟ ತಿಂಡಿದ್ದು 4,000 ರೂಪಾಯಿ ಆಗಿದೆ ಸರ್, 5 ಆಯಿತು. ನಮ್ಮ ಪ್ರೊಡಕ್ಷನ್ ಪೇಮೆಂಟು ಒಂದು 1,500 ಇದೆ ಸರ್, 6,500 ಆಯಿತು.
ನಾಳೆ ಬೆಳಿಗ್ಗೆಗೆ 1,000 ಅಡ್ವಾನ್ಸ್, 7,500 ಬೇಕು ಸರ್ ನನಗೆ. ಓಹ್ 7,500 ಇವನೊಬ್ಬನಿಗೆ ಕೊಟ್ಬಿಟ್ರೆ ಹೆಂಗಪ್ಪ, ಇರೋ 30ರಲ್ಲಿ ನೋಡು ಇವತ್ತು ಸ್ವಲ್ಪ ದುಡ್ಡು ಯಾವುದೋ ಕಮ್ಮಿ ಇದೆ, ನಾಳೆ ಬಂದ್ಬಿಡುತ್ತೆ ಫೈನಾನ್ಸ್ ಅಂತ ಹಿಂಗೆ ಜೋಬಿಗೆ ಕೈ ಹಾಕೋರು, ಅಲ್ಲೇ ಎಣ್ಸೋರು ಹಿಂಗೆ 500 ರೂಪಾಯಿ ನೋಟ್ಗಳು, ಈ ಕಡೆ 100 ರೂಪಾಯಿ ನೋಟು ಎಡದೆ ಜೋಬಲ್ಲಿ ಎಲ್ಲ ಗೊತ್ತವ್ರಿ ಲೆಕ್ಕಾಚಾರ. 1 2 3 4 5 6 7 8 ಅಪ್ಪ 8 ತೆಗಿಯೋರು 500 ನೋಟ, 4,000 ಕೊಡೋರು ಅವನಿಗೆ. ಯಾರಿಗೂ ಹೇಳ್ಕೊಬೇಡವೈತೆ, ಯಾರಿಗೂ ಪೇಮೆಂಟ್ ಇಲ್ಲ, ನೀನು ಅಡ್ಜಸ್ಟ್ ಮಾಡಿ ತಗೊಂಬ ಕೊಡ್ತೀನಿ ನಾನು, ಎಲ್ಲೂ ಹೋಗಲ್ಲ ನಿನ್ನ ದುಡ್ಡು ಅಂತ ಕಳಿಸ್ಬಿಡೋರು ಅವನ್ನ. 1 ವಿಕೆಟ್ ಡೌನಾ ಹಂಗೆಯ ಹಿಂಗೆ ಅನ್ನೋರು, 1 ವಿಕೆಟ್ ಡೌನ್ ಮಾಡಿದೆ ಇನ್ನೊಬ್ಬರನ್ನ ಕಳಿಸು ಅಂತ. ಗನ್ನೋನು ಕಳಿಸೀಗ, ಗನ್ನೋನು ಹೋಗೋನು, ಗನ್ ಥರ ಹೋಗೋನವನು, ಗನ್ನೋನು. ಹಾಂ ಸರ್ ನಿನ್ನೆಲ್ಲ ಚೆಸ್ಟ್ ಬುಲೆಟ್ ಯೂಸ್ ಮಾಡಿದ್ದೀವಿ, ಪ್ಲಸ್ ಗನ್ ಬಾಡಿಗೆ ನಮ್ಮದು ಬಾಟ, ಆಮೇಲೆ 2 ದಿವಸದ ಬೇರೆ ಬಾಟ ಬ್ಯಾಲೆನ್ಸ್ ಇದೆ ಸರ್, ಎಲ್ಲ ಸೇರಿ ಇವತ್ತಿಗೆ 4,500 ರೂಪಾಯಿ ಆಯ್ತು ಸರ್. ನಾಳೆ ಬೇರೆ ಮತ್ತೆ ಕೇಳ್ತಾ ಇದ್ದಾರೆ 1,000 ಅಡ್ವಾನ್ಸು, 5,500 ರೂಪಾಯಿ ಬೇಕು ಸರ್. ಅಷ್ಟೊಂದೇನೆಯಾ? ಏನು ಸರ್ ಇದು ಹಿಂಗೆ ಹೇಳ್ತಾ ಇದ್ದೀರಿ ನೀವು? 5,500 ಸರಿ. ಹಾಂ ಈ ಕಡೆ ಜಾಬಿಂದ 100 ಕೈ ಒಳಗೆ ಕೌಂಟಿಂಗು. ಹಾಂ ಅಲ್ಲೇ ಕೌಂಟಿಂಗು 10, ಈ ಕಡೆಯಿಂದ 1.5 ಇಷ್ಟು ಇಟ್ಕೊಂಡ್ರು. ಈಗ ಇವತ್ತು ಪೇಮೆಂಟ್ ಏನಿಲ್ಲ, ಬರುತ್ತೆ ನಿಂದು ಇನ್ನೂ ಕೆಲಸ ಇದೆಯಲ್ಲಪ್ಪ ಕೊಡ್ತೀನಿ ನಾನು, ಹೋಗೋ 1,500 ಮುಗಿಸ್ಬಿಡೋರು ಅವನ್ನ. ಅವ್ನು ಏನೂ ಇಲ್ಲಕ್ಕಿಂತ ಇಷ್ಟು ಬಂತಲ್ಲ ಅಂತ ಅವ್ನ ಪಾಡಿಗೆ ಅವ್ನು ಹೊರಟೋಗೋನು. ಸದ್ಯ ಪೇಮೆಂಟೇ ಇಲ್ಲ ಅಂತ ಅವ್ರು ಬಂದ್ಬಿಡ್ತೀವಿ, ಸೈನು ಇಲ್ಲ ಏನಿಲ್ಲ, ಏನಕ್ಕೆ ಸೈನ್, ಆಮೇಲೆ ಓಚರ್ ಹಾಕ್ಸ್ಕೊಂಡ್ರೆ ಆಯಿತು ಅಂತ. ಆಮೇಲೆ ನನಗೆ ಸಿಗ್ನಲ್ಲು ಮಜಾ ಇನ್ನೊಂದು ವಿಕೆಟ್ ಕಳಿಸೋ, ಇನ್ನೊಬ್ಬ ಹೋಗೋನು ಡ್ರೈವರ್ ಕಡೆಯಿಂದನೋ ಇನ್ಯಾರು, ಅವನಿಗೂ ಇದೇ ಕತೆ. ಸೊ ಹಿಂಗೆ ಮಾಡಿ 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 ಆ ಮನುಷ್ಯ ಎಲ್ಲ ವಿಕೆಟ್ಗಳನ್ನು ಮುಗಿಸ್ಬಿಡೋರು, ಎಲ್ಲ ಬಾಲು 6. ಹಾಂ ಎಷ್ಟೋ ಸಲ ಸರ್ ನಾವು ನಾಳೆಯಿಂದ ಬರಲ್ಲ ಸರ್ ಹಿಂಗಾಗ್ಬಿಟ್ರೆ ಅಂತ ಕೆಲವು ಡಿಪಾರ್ಟ್ಮೆಂಟ್ನವ್ರು ಹೇಳಿದಾಗ ನಾನು ಬಿಟ್ಬಿಡೋರು. ನಾನು ಇಲ್ಲಪ್ಪ ನಿನ್ನೆ ಕೂಡ ಹೋಗಿದ್ರು ಫೈನಾನ್ಸರ್ ಹತ್ರ, ಈ ವಾರದಲ್ಲಿ ಮಾಡ್ಕೊಡ್ತೀನಿ ಸರ್, ಎಲ್ಲೂ ಹೋಗಲ್ಲ ದುಡ್ಡು ಮಾಡ್ರಯ್ಯ ಅಂತ ನಾನು ರಿಕ್ವೆಸ್ಟ್ ಮಾಡೋದು, ರಿಕ್ವೆಸ್ಟ್ ಮಾಡಿ 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 ಮಾಡಿಸೋದು. ಆ ಹಾಸ್ಪಿಟ್ಲ್ ಸೆಕ್ಯೂರಿಟಿ ಏನಿದ್ನಲ್ಲ ಅವ್ನು ನನ್ನ ಒಂದು ದಿವಸ ಕರೆದು ಹೇಳ್ದ, ಈ 4 ದಿವಸ ಶೂಟಿಂಗ್ ಮಾಡುವಾಗ, ಸರ್ ನಿಮ್ಮೊಂದು ಪ್ರೊಡ್ಯೂಸರ್ ಭಾಳ ಹೊಗಳ್ತಾ ಇದ್ದಾರೆ ಸರ್, ದೇವ್ರ ಥರ ಅವನು ಇಲ್ಲಾಂದ್ರೆ ಯಾವತ್ತೂ ಶೂಟಿಂಗ್ ನಿಂತು ಹೊಡೋದು, ಎಲ್ಲರೂ ಹೆಂಗೆಂಗೋ ಮ್ಯಾನೇಜ್ ಮಾಡ್ತಾ ಇದ್ದಾನೆ ಅವನು, ದುಡ್ಡು ಬರುತ್ತೆ ಮಾಡ್ರೋ ಅಂದ್ಬಿಟ್ಟು ಅಂತ ಹೇಳ್ದೆ. ಆವಾಗಲೇ ಗೊತ್ತಾಗಿದ್ದು ನನಗೆ ಇವರು ಹೀಗೆ ಮಾಡ್ತಾಯಿದ್ದಾರೆ, ನಾನು ಉಪಯೋಗಿಸ್ಕೊಂಡು ಈ ಥರ ಎಲ್ಲ ಮಾಡ್ತಾಯಿದ್ದಾರೆ ಅಂಥೇಳಿ. ಸೊ ಈ ಥರ ಮಾಡ್ತಾಯಿದ್ರು ಆ ಸಿನಿಮಾಗೆ ಕಿಂಗ್ ರವಿ. ಹಾಂ ಈ ಒಂದು ಇದನ್ನು ಮಾಡುವಾಗ ನಾನು ಮ್ಯಾನೇಜರ್ ಆಗಿರಲಿಲ್ಲ, ಆದರೂ ಕೆಲವೆಲ್ಲ ಸಜೆಷನ್ಸ್ ಎಲ್ಲ ತಗೊಳ್ಳೋರು ಇವರು, ಅದು ರಂಗಪ್ಪ ಇಲ್ಲ ಹೇಳಪ್ಪ ಹೇಳು ಅಂಥೇಳಿ. ಸೊ ಆ ಹುಡುಗಿನಂತೂ ಕಿತ್ತಾಕ್ಬಿಟ್ರ, ರಂಗಪ್ಪ ಹೋಗ್ಬಿಟ್ಟದಲ್ಲಿ. ಸೊ ಅವ್ರಿಗೆ ಲಿಟ್ರಲಿ ಇಲ್ಲ, ಮತ್ತೆ ಕರೀಲೇ ಇಲ್ಲ. ಸೊ ಡೈರೆಕ್ಟ್ರು ಚೇಂಜ್ ಮಾಡ್ಕೊಂಡ್ರು, ಅವರು ಅಡ್ಜಸ್ಟ್ ಮಾಡ್ಕೊಂಡ್ರು ಡೈಲಾಗ್ ಹಾಕ್ಬಿಟ್ಟು. ಸೊ ಹಾಗಾಗಿ ಆ ಮನೆಯಲ್ಲೇ ಸುಮಾರು 20 ದಿವಸ ಶೂಟಿಂಗ್ ಮಾಡಿ ಇನ್ನೊಂದು ದಿವಸ ಔಟ್ಡೋರ್ ಏನಾಯ್ತು ಮುಗಿಸ್ಕೊಂಡು, ಅಂತೂ ಹೇಳಿದ್ದ ಟೈಮಿಗೆ 21 ದಿವಸಕ್ಕೆ ಕುಂಬಳಕ್ಕೆ ಆಯಿತು ಆ ಸಿನಿಮಾ. ಆಮೇಲೆ ನನಗೆ ಮಾಮೂಲಿ ಕೊಡ್ತೀನಿ ಅಂಥೇಳಿ ಅಷ್ಟೊಳ್ಳೆ ಪಾತ್ರ ಕೊಟ್ಟಿದ್ದೀನಿಲ್ಲ, ಒಳ್ಳೆ ಹೆಸರು ಪಟ್ಟು ನೋಡಿ, ಈ ಸಿನಿಮಾ ಆದಮೇಲೆ ನೀನು ಹಿಡಿಯೋಕ್ಕಾಗಲ್ಲ, ಅಷ್ಟೊಳ್ಳೆ ಪಾತ್ರ ಇದು, ಅದೆಲ್ಲ ನನಗೆ ಗೊತ್ತು ಮಾಡಿದಿರೋದು, ಬಟ್ ನಾನು ಒಪ್ಕೊಂಡಿರೋದು ಕಮ್ಮಿಗೆ, ದಯವಿಟ್ಟು ಕೊಟ್ಟುಬಿಡಿ ಸರ್. ಆಯ್ತು ಕೊಡ್ತೀನಿ. ಅಲ್ಲೂ ಪೂರ ಬರಲಿಲ್ಲ ದುಡ್ಡು. ಸೊ ಹಾಗೆ ಈ ರಂಗಪ್ಪ ಹೋಗ್ಬಿಟ್ಟದಲ್ಲಿ ಕಿಂಗ್ ರವಿಯವರು ಕಿಂಗ್ ಥರ ಮಾಡಿ ಒಂದು ದಾರಿ ಮಾಡಿದ್ರು. ಆಮೇಲೆ ಮತ್ತೆ ಇನ್ನೊಂದು ಸಿನಿಮಾ ಏನೋ ಪ್ಲ್ಯಾನ್ ಮಾಡ್ತಾಯಿದ್ರು, ಮತ್ತು ನನಗೆ ಹೇಳಿ ಕಳಿಸಿದ್ರು, ಬಾಪ್ಪ ನೀನು ಈ ಸಲ ಸೇರಿಸ್ಕೊಡ್ತೀನಿ, ನಿಮಗೆ ಗೊತ್ತು ಇದು ಹೆಂಗೋ ಬ್ಯಾಲೆನ್ಸ್ ಮಾಡ್ತಾನೆ ಇವನು ಅಂತ. ಇಲ್ಲ ಸರ್ ಸದ್ಯಕ್ಕೆ ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ, ಯಾವುದೋ ಬೇರೆ ಪಿಕ್ಚರು ಆಗಲ್ಲ ಸರ್ ಅಂತ ಹೇಳ್ಕೊಂಡು ಬಂದೆ. ಆಮೇಲೆ ಒಂದು ದಿವಸ ಸುದ್ದಿ ಬಂತು, ಇಲ್ಲ ಮನುಷ್ಯ ಹೋಗ್ಬಿಟ್ಟ ಅಂಥೇಳಿ. ಹಾಗೆ ರಂಗಪ್ಪ ಹೋಗೋ ಥರ ಇವರು ಹೋಗ್ಬಿಟ್ರು ಕಿಂಗ್ ರವಿ ಅಂತ ಆಮೇಲೆ ಗೊತ್ತಾಯಿತು. ಸೊ ಹಾಗಾಗಿ ಈ ಕಿಂಗ್ ರವಿದು ಒಂದು ಮರೆಯಲಾಗದಂಥ ಒಂದು ಘಟನೆ ನನಗೆ. ನಮ್ಮ ಪರಮೇಶ್ವರ್ ಅವ್ರು ಮಾಡ್ತಕ್ಕಂಥ ಎಲ್ಲ ವಿಡಿಯೋಗಳನ್ನ ತಪ್ಪದೆ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತದ ಮರಿಬೇಡಿ. ಹಾಗೂ ನಿಮ್ಮ ಸ್ನೇಹಿತರಿಗೂ ನೆಂಟರಿಗೂ ಬಂಧು ಬಾಂಧವರಿಗೂ ಕೂಡ ಹೇಳಿ ಅಂತ ನಿಮ್ಮಲ್ಲಿ ಮನವಿ ಮಾಡಿಕೊಳ್ತೀನಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.